ಆರ್ತಿ ತಗೋ. ಸ್ವಾಮಿ. ಅಜ್ಜಿ ಏನಾದ್ರೂ ಮರ್ತಿದ್ಯಾ? ಅಜ್ಜಿ ಸರಿಯಾಗಿ ನೆನಪು ಮಾಡ್ಕೋ ಅಜ್ಜಿ. ನಿನ್ ಬರ್ತಡೇನಾ ನಾನ್ ಮರ್ತೋಗ್ಬಿಟ್ಟೆ ಅನ್ಕೊಂಡಿದ್ಯಾ? ಅಜ್ಜಿ ಇಲ್ಲ ಐಶು, ನಿನ್ನನ್ನ ಸ್ವಲ್ಪ ಹೊತ್ತು ಸತಾಯಿಸಿ ನೋಡೋಣ ಅಂತ ನಾನೇ ನಾಟಕ ಆಡಿದ್ದು. ಆಶೀರ್ವಾದ ಮಾಡು ಅಜ್ಜಿ. 100 ವರ್ಷ ಚೆನ್ನಾಗಿ ಬಾಳು ಐಶು. ಹೋಗು, ನಿಮ್ ತಂದೆ ತಾಯಿ ಫೋಟೋ ಹತ್ರ ಹೋಗಿ ಅವ್ರ ಆಶೀರ್ವಾದನೂ ತಗೋ. ಆಯ್ತು ಅಜ್ಜಿ. ಲೇಯ್ ಬ್ರೋಕರ್, ಕಿಲ್ಬ್ ಕಾಸ್ಗೋಸ್ಕರ ನಿನ್ನ ಕಸಬ್ಗೇನೆ ಮೋಸ ಮಾಡ್ತಾ ಇದ್ಯೇನೋ? ನನ್ ಲೆವೆಲ್ ಏನು ಅಂತ ಗೊತ್ತಿದೆಯೇನೋ ನಿನಗೆ? ಹ, ಸೂರ್ಯ ಜಗತ್ತನ್ನ ಬೆಳಗೋ ಹಾಗೆ, ಚಂದ್ರ ಇರುಳನ್ನ ತೋರಿಯೋ ಹಾಗೆ 10 ಜನರ ಸಂಸಾರಕ್ಕೆ ಬೆಳಕು ಕೊಡ್ತಾ ಇರೋದು ಈ ಅನ್ನಪೂರ್ಣೇಶ್ವರಿ ವಂಶ ಕಣಲೇ. ನನ್ನ ವಂಶದ ಕುಡಿ ನನ್ನ ಬಂಗಾರುಗೆ ರಾಜ್ಕುಮಾರನಂತ ಗಂಡಿನ ಫೋಟೋ ತಗೊಂಡು ಬಾರೋ ಅಂದ್ರೆ ಕಿವುಡ್ರಿಗೋ ಕುರುಡ್ರಿಗೋ ತೋರ್ಸೋ. ಈ ಫೋಟೋಸ್ಗಳನ್ನ ತಂದು ನನಗ್ ತೋರಿಸ್ತಾ ಇದ್ಯಾ? ತಗೊಂಡ್ ಹೋಗಲೇ. ಲೇ ಬ್ರೋಕರ್, ಒಳ್ಳೆ ಗಂಡುಗಳ ಫೋಟೋಗಳಿದ್ರೆ ತಗೊಂಡ್ ಬಾ, ಇಲ್ಲ ಅಂದ್ರೆ ಈ ಮನೆ ಕಡೆನೂ ತಲೆ ಹಾಕ್ಬೇಡ. ಹೋಗಲೇ. ಇದಕ್ಕಿಂತ ಗಂಡುಗಳನ್ನ ಇನ್ನೆಲ್ಲಿಂದ ಹುಡುಕ್ಲಿ ತಾಯಿ? ಯಾಕೆ? ಆ ಕಾಲದಲ್ಲೇ ನನಗೆ ಮಹಾರಾಜನಂತ ಗಂಡ ಸಿಕ್ಕಿದಾನೆ ಅಂದಮೇಲೆ ನನ್ನ ಮೊಮ್ಮಗಳು ಈಗಿನ ಕಾಲದವಳು ಕಣೋ. ಮಹಾರಾಣಿ ಹಾಗೆ ಕಳೆ ತುಂಬಿರೋ ನನ್ನ ಮೊಮ್ಮಗಳಿಗೆ ಮಹಾರಾಜಂತರ ಗಂಡ ಸಿಗಲ್ವೇನೋ? ಸಿಗ್ತಾನೆ, ಯಾಕೆ ಸಿಗಲ್ಲ? ಎಲ್ಲಿದೆಯಪ್ಪ? ನೋಡ್ಕೋಸೆ, ನಮ್ ಕುಲ್ದಾಗೆ ಬೇಟೆ ಆಡುವಂತ ನಿಸ್ಸಿಮ್ರವ್ರೆ, ಕಾಡ್ಜೇನ್ನ ಕಿತ್ತು ಎಲ್ರೂ ಬಾಯಿ ಸಿಹಿ ಮಾಡೋಂತ ನಿಪುಣ್ರವ್ರೆ, ಬೆಟ್ಟನೆ ಗುದ್ದಿ ಪುಡಿ ಮಾಡಿ ಊರಿಗೆ ರಂಗೋಲಿ ಇಡುವಂತ ವೀರ್ರು ಶೂರು ಅವ್ರೆ. ಆದ್ರೆ ವಿದ್ಯಾ ಕಲ್ತು 4 ಜನರಿಗೆ ಸಹಾಯ ಮಾಡ್ದಂತವ್ರು ಯಾರೂ ಇಲ್ಲ. ಅದು ನೀನ್ ಮಾಡ್ಬೇಕು ಮಗ. ಪ್ಯಾಟೆಗೆ ಹೋಗಿ ಚೆನ್ನಾಗ್ ಓದಿ ಉದ್ಧಾರ ಆಗ್ಬೇಕು. ನಮ್ಮೆಲ್ರಿಗೂ ಒಳ್ಳೆ ಹೆಸರು ತರ್ಬೇಕು ಮಗ. ಆಯ್ತ್ ಕಣವ, ಆಕಾಶದಲ್ಲಿರೋ ನಕ್ಷತ್ರ ಕಿತ್ತು ನಿನ್ ಕಿಸೆಲಿಡು ಅಂದ್ರು ಇಡ್ತೀನಿ. ಹಂಗೇನೆ ಚೆನ್ನಾಗಿ ಓದಿ ನಮ್ಮೂರ್ಗೆ ನಿಮ್ಗಳಿಗೆಲ್ಲ ಒಳ್ಳೆ ಹೆಸರು ತರ್ತೀನಿ. ಅಯ್ಯೋ ಅಯ್ಯೋ ನನ್ ಬಂಗಾರ, ಅಷ್ಟ್ ಮಾಡು ಮಗ ಸಾಕು. ಅಯ್ಯೋ ನನ್ ಬುದ್ಧಿಗಷ್ಟು ಮಾತಾಗೆ ಕಾಲ ಕಳಿತಾವ್ನಿ. ಇನ್ನೇನ್ ಮೇಷ್ಟ್ರು ಬರ್ತಾರೆ, ಇಟ್ಟು ಮಾಡ್ತೀನಿ, ಉಣ್ಕೊಂಡು ಹೋಗುವೆ ಅಂತೆ. ನನ್ ಚಿನ್ನ.
ಗೌರ, ನಾನು ನಿನ್ಗೆ ಎಲ್ಲೆಲ್ಲೋ ಹುಡುಕ್ತೆ ಗೊತ್ತಾ? ಹೌದಾ? ಹಂಗಾದ್ರೆ ನೀನು ಚೆನ್ನಾಗಿ ಹುಡುಕಿದ್ಯಾ? ಇಡೀ ಮಧುಗಿರಿನೆಲ್ಲ ಹುಡುಕಿದೀನಿ ಗೊತ್ತಾ? ಮಧುಗಿರಿ ಅಂದ್ರೆ ನಿಂಗೆ ಅರ್ಥ ಗೊತ್ತಾ? ಮಧು ಅಂದ್ರೆ ಜೇನು, ಗಿರಿ ಅಂದ್ರೆ ಬೆಟ್ಟ, ಅದಕ್ಕೆ ತಾನೇ ಮಧುಗಿರಿ ಅಂತ ಕರೆಯೋದು. ಗೌರ, ನೀನ್ ಕೊಳಲ್ ನುಡಿಸಿ ನನ್ ಕಾಲನ್ನ ನಿನ್ ಕಡೆ ಕರ್ಸ್ಕೊಂಡಿದ್ಯಾಕೆ? ರೆಕ್ಕೆ ಬಡ್ಕೊಂಡ್ ಹಾರೋಗ್ತಿರೋ ನಿನ್ ಪ್ರೀತಿನ ಹಿಡಿಯೋಕೆ. ಗೌರ, ನಾನು ಓದೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿನ್ ಪ್ರೀತಿನ್ ಬಿಟ್ಟು ಹೋಗ್ತಾ ಇದೀಯಾ? ನನ್ ಪ್ರೀತಿ ನಿನ್ ಬಿಟ್ಟು ಹಾರೋಗ್ತೈತೆ ಅನ್ಕೊಂಡ್ಯಾ? ಮನ್ಸ್ ಹೇಳ್ತಾ ಇದೆ. ಏನಂತ? ಜೀವಕ್ ಜೀವ ಆಗಿರೋ ನನ್ ಜೀವ, ಹೃದಯದ ಬಡಿತವಾಗಿದ್ ನನ್ ಹಮೀರ ನನ್ ಬಿಟ್ಟು ದೂರ ಆಗ್ತಾನೆ ಅಂತ. ಕಂಡ್ರಪ್ಪೆ ಒಂದು ನನ್ ಬಿಟ್ಟಿರೋಕ್ ಸಾಧ್ಯನಾ ಅಥವಾ ಮರೆಯೋಕ್ ಸಾಧ್ಯನಾ? ಹೋಗ್ತೀನಿ. ಹೋದ್ರು ಓದಿ ಹಿಂದಕ್ ಹಾರ್ ಬರ್ತೀನಿ. ಪ್ರೀತಿ ತುಂಬಿರೋ ನಿನ್ ಎದೆಗೂಡಲ್ಲಿ ಬಂದ್ ಕುತ್ಕೊಂತೀನಿ. ಅಲ್ಲಿವರೆಗೂ ಈ ನನ್ನ ಪ್ರೀತಿ ಸ್ಪರ್ಶನೇ ಈ ನಿನ್ನ ಪ್ರೀತಿ ಅರಮನೆ ಕೋಟೆ ಇದ್ದಂಗೆ. ಈ ನಿನ್ನ ರಕ್ಷಾ ಕವಚ ಅನ್ನೋ ಮುತ್ತಿನ ಚಿಪ್ಪಲ್ಲಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಂದು ಈ ಚಿಪ್ಪನ್ ಸೆರ್ಗನ್ ಸರ್ಸಿ ಮುಟ್ಟೋವರೆಗೂ ಈ ಮುತ್ತು ಯಾರ ಕೈಗೂ ಸಿಗಲ್ಲ. ಹೇ ಅಂತೂ ನೀವಿಬ್ರು ಪಿರುತಿ ಮಾಡೋದ್ ನೋಡಿದ್ರೆ ನೇಸ್ರ ಗೌರ ಚಂದಾಗಿರ್ಲಿ ಬಿಡ್ಲ ಮಗ. ಅದ್ ಸರಿ ಗೌರ, ನೇಸ ಸಿಟಿಗೆ ಓದಕ್ ಹೊರಟವನೆ. ಏನಂದ್ರಿ? ಗೌರ, ನಾವಂತೂ ಓದ್ಲಿಲ್ಲ. ನಮ್ ನೇಸ ಆದ್ರೂ ಚೆನ್ನಾಗ್ ಓದ್ಲಿ ಅಂತ ನಮ್ ಬೇಷ್ಟು ಸಿಟಿ ಕಳಿಸ್ತವ್ರೆ. ಸತ್ಯಾಗ್ಲೂ ನಿಜನಾ? ಎಲ್ಲಿ ದೇವ್ರ ಮೇಲೆ ಪ್ರಮಾಣ ಮಾಡಿ? ಆ ಕಂಚಿರಾಯಣಗೂ ನೇಸ್ರ ಇವತ್ಲೆ ಮೇಷ್ಟ್ರ ಜೊತೆ ಸಿಟಿಗೆ ಹೊಲ್ಟವನೆ. ಬನ್ನಿ ಬಸ್ ಹತ್ರ ಹೋಗೋಣ. ನಾವು ಬರಲ್ಲಮ್ಮ. ಮೇಷ್ಟು ಜೋಬೆಲ್ 150 ರೂಪಾಯಿ ಕದ್ಬಿಟ್ಟು ತುಮಕೂರ್ಗೆ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದಿದೀವಿ. ಅಯ್ಯೋ, ನೋಡು ಮಗ, ನೀನು ಹೋಗ್ತಾ ಇರೋದು ಪರಸ್ಥಳಕ್ಕೆ. ಒಸಿ ಭಯ ಭಕ್ತಿಯಿಂದ ಇರು. ನೀನೇನು ತಲೆಗಚ್ಕೋಬೇಡ. ಅಮ್ಮ, ನಾನೇನ್ ತಲೆ ಕೆಡ್ಸ್ಕೊಳಕ್ಕಿಲ್ಲ. ನೀನ್ ಹೊತ್ತಕ್ ಸರಿಯಾಗಿ ಉಂಡು ಹಸಿಗೆ ಎಮ್ಮೆಗೆ ಮೇವ್ ಹಾಕದ್ ಮರಿಬೇಡ. ಆ ಕಾಡ್ಬೇಕು ಬಂದು ಕೋಳಿ ಕಚ್ಕೊಂಡು ಹೋದ, ಹುಷಾರು. ಸುಮ್ಕಿಲ್ಲ ಮಗ, ನಂಗೇನು ಹೇಳ್ಬೇಡ. ಓ, ಹಸುಗು ಎಮ್ಮೆಗೆ ನೀರು ಮೇವು ನೀನೇ ನೋಡ್ಕೋತಿದ್ದ? ನಿನ್ ಮೂತಿಗೆ ಹೋಗಿ ಚೆನ್ನಾಗಿ ಓದಿ ಉದ್ದಾರಾಗ್ ಬರೋಗು. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ಏನಿದೆಲ್ಲ ಯಾರಿಗೆ? ಇದೆಲ್ಲ ನಮ್ಮ ನೇಸರಿಗೋಸ್ಕರ. ಓ, ನಮಸ್ಕಾರ ಮೇಷ್ಟ್ರಿಗೆ. ನಮಸ್ಕಾರ ಪಟೇಲ್ರಿ. ನನ್ ಮಗ ಪ್ಯಾಟೆಗೆ ಓದಕ್ ಹೋಯ್ತಾವನಲ್ಲ, ಬರೀ ಕೈಲಿ ಹೆಂಗ್ ಕಳ್ಸೋದು? ಅದಕ್ಕೆ ಗಂಗಾಧರ ಹೆಂಗ್ ಹೇಳಿ ಇವೆಲ್ಲ ತಿನ್ನಕ್ ತರ್ಸಿವ್ನಿ. ನಿನ್ ಮಗನೇನು ಓದಕ್ ಕಳಿಸ್ತಾ ಇದೆಯೋ ವ್ಯಾಪಾರ ಕಳಿಸ್ತಾ ಇದೆಯೋ? ಇದೆಲ್ಲ ಏನು ಅಗತ್ಯ ಇಲ್ಲ. ಅಲ್ಲಿ ಹಾಸ್ಟೆಲ್ ಇರುತ್ತೆ. ಹಾಸ್ಟೆಲಲ್ಲಿ ಊಟ ತಿಂಡಿ ಎಲ್ಲ ಸಮೃದ್ಧವಾಗಿರುತ್ತೆ. ಇವನಿಗೆ ಬೇಕಾಗಿರೋದು ಪುಸ್ತಕ. ನೀನಿದೆಲ್ಲ ಏನು ಆತಂಕ ಪಟ್ಕೋಬೇಡ. ಗೌಡ್ರೆ, ನೀವಾದ್ರೂ ಬುದ್ಧಿ ಹೇಳಿ. ಲೇ ಸಣ್ಣೋನೆ, ಚೆನ್ನಾಗಿ ಓದಿ ಊರ್ಗೆ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಗೋಬಾರ್ಲಾ? ಆಯ್ತು ಗೌಡ್ರೆ. ಹೋಗ್ಬಾ ಮಗ. ಯಾರೇ ಒಡರಳ್ಳಿ ಹಿಡ್ಕೊಳ್ರಿ. ನೇಸ್ರ ಬಸ್ ಹತ್ತು. ಸಮಯ ಬೇಗ ಮಗ. ಹುಷಾರು. ಎಲ್ಲ ಒಳ್ಳೇದ. ದೇವ್ರಿದ. May I come in, sir? Yes, come in. Yeah, my dear students, every day, every minute, every second, ಈ ಸೈನ್ಸ್ ಪ್ರಪಂಚದಲ್ಲಿ ಒಂದಲ್ಲ ಒಂದು ಅದ್ಭುತಗಳು, ವಿಸ್ಮಯಗಳು, ಐ ಮೀನ್ ಅಮೇಝಿಂಗ್ ಅಂಡ್ ಸಮಥಿಂಗ್ ಡಿಫ್ರೆಂಟ್ ಅಂಡ್ ಯುನಿಕ್
ನಡೀತಾನೇ ಇರುತ್ತೆ. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಯು ಕ್ಯಾನ್ ಕ್ರಿಯೇಟ್ ಮೆನಿ 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 ವಂಡರ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಮಸ್ಟ್ ಕಾನ್ಸಂಟ್ರೇಟ್ ವೆರಿ 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 ಸೀರಿಯಸ್ಲಿ. ಓಕೆ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹೇ ವಿವೇಕ್, ಎಲ್ಲ ಸ್ಟೂಡೆಂಟ್ಸು ನೇರವಾಗಿ ಕೂತ್ಕೊಂಡು ನನ್ನ ಪಾಠ ಕೇಳ್ತಾ ಇದ್ರೆ ಅವಿವೇಕ್ ಈ ತರ ಬೆನ್ ತೋರ್ಸ್ಕೊಂಡು ಕೂತಿದ್ಯಾ? ತಿರ್ಗಾದ್ ಕಡೆ ಇದೇನು ಕ್ಲಾಸ್ ರೂಮ್ ಅನ್ಕೊಂಡ್ಯಾ, ಡಿಸ್ಕೋತೆಕ್ ಅನ್ಕೊಂಡ್ಯಾ? ನಿನ್ ಇಷ್ಟ ಬಂದ್ ಕುಣಿಯಕ್ಕೆ ಡಿಸಿಪ್ಲಿನ್ ಆಗಿದ್ದು ಡಿಸೈನ್ ಆಗಿ ಕುತ್ಕೊಳಕ್ಕಾಗಲ್ಲ. ಇದೇನು ಬ್ರಿಗೇಡ್ ರೋಡ್ ಅನ್ಕೊಂಡ, MG ರೋಡ್ ಅನ್ಕೊಂಡ? ಏಯ್ ತಿರ್ಗಾ. ಏಯ್, ಈ ಪಟಿಂಗ್ತನ ಪುಂಡಾಡ್ತನ ಎಲ್ಲ ನಿನಗೆ ಈ ಖುಷಿ ಆಗಿರ್ಬೋದು. ಇದೇ ರೀತಿ ನಿನ್ನ ಜೀವನದಲ್ಲಿ ನೀನು ಮುಂದುವರ್ಸಿದ್ರೆ ಪಂಗ್ ನಾಮ ಮೂರ್ ನಾಮ ಗ್ಯಾರಂಟಿ. ಏಯ್ ಬಂದ್ರು. ಮತ್ತೆ ನಿಮ್ಮನ್ನ ಹಾಗೆ ನೋಡ್ತಾ ಇದ್ರೆ ನನಗೆ ಕಾಲೇಜಿಗೆ ಬಂದು ಮೊದಲ ದಿನ ಜ್ಞಾಪಕಕ್ಕೆ ಬರುತ್ತೆ. ತುಂಬಾ ಸಂತೋಷ. ಸುಮಾರು 15 ವರ್ಷದ ನೆನಪು ನಿಮ್ಗೆ ಈಗ ಆಗ್ತಾ ಇದೆಯಾ? ನಿಮ್ಮ ನೆನಪಿನ ಶಕ್ತಿಗೆ ಬಹಳ ಥ್ಯಾಂಕ್ಸ್. ಅದೇನು ಅಂದ್ರೆ ಫಸ್ಟ್ ಟೈಮ್ ನಾನು ನಿಮ್ಮನ್ನ ನೋಡಿದ್ನಲ್ಲ, ಆಗ ನೀವು ಯಾವ ರೀತಿ ಸ್ಟೈಲ್ ಮಾಡ್ಕೊಂಡಿದ್ರಿ, ಯಾವ ಡ್ರೆಸ್ ಹಾಕೊಂಡಿದ್ರಿ, ಈಗ್ಲೂ ಅದೇ ತರ ಸ್ಟೈಲ್ ಮಾಡ್ಕೊಂಡು ಅದೇ ಡ್ರೆಸ್ ಹಾಕೊಂಡಿದ್ರ. ಅದಕ್ಕೆ ನಂಗೆ ಹಳೆ ನೆನಪು ಬಂದಿದ್ದು. ಹಳೆ ನೆನಪ? ಅದೇನಂತ ನನಗ್ ನೆನಪೇ ಬರ್ತಾ ಇಲ್ವಲ್ಲ. ಅದು ನಾನ್ ಮೊದಲನೇ ಸಲ ಕಾಲೇಜಿಗೆ ಬಂದಲ್ಲ, ಆಗ ನಾನು ಕ್ಯಾರಿಂಗ್ ಅಲ್ಲಿ ಇದ್ದೆ. ಕ್ಯಾರಿಯರ? ಅಯ್ಯೋ, ಆ ಕ್ಯಾರಿಯರ್ ಅಲ್ಲ, ಈ ಕ್ಯಾರಿಯರ್. ಆಗ ನೀವು ಅಪೋಸಿಟ್ ಕ್ಲಾಸ್ ರೂಮ್ ಇಂದ ಹೊರಗೆ ಬಂದಿದ್ರಿ. ಅದೇ ನೋಡಿ ಫಸ್ಟ್ ಟೈಮ್ ನಾನ್ ನಿಮ್ಮನ್ನ ನೋಡಿದ್ದು. ಅದೇ ಕಣ್ಣು, ಅದೇ ಮೂಗು, ಅದೇ ತುಟಿ, ಅದೇ ಮೈ ಕಟ್ಟು, ಅದೇ ಫೇಸ್ ಕಟ್ಟು, ಅದೇ ಹೇರ್ ಕಟ್ಟು. ನಿಮ್ಮನ್ನ ನೋಡ್ತಾ 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 ಹಾಗೇ ಮೈ ಮರ್ತ್ ಬಿಟ್ಟಿದ್ದೆ. ಏನಾಯ್ತು ಗೊತ್ತಾ? ಏನಾಯ್ತು? ಡೆಲಿವರಿ ಪೇನ್ ಶುರು ಆಗೋಯ್ತು. ನಾನು ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡಕ್ ಬಂದಿದ್ದೆ, ಆದ್ರೆ ರಿಪೋರ್ಟ್ ಮಾಡಿದ್ದು ಎಲ್ಲಿ ಗೊತ್ತಾ? ಎಲ್ಲಿಗೆ? ನರ್ಸಿಂಗ್ ಹೋಮ್ ಬೆಡ್ ನಲ್ಲಿ. ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ನನ್ನ ಮುಖ ನೋಡಿದ ತಕ್ಷಣ ನಿಮ್ಗೆ ಡೆಲಿವರಿ ಪೇನ್ ಶುರು ಆಗಿದೆ ಅಂತಂದ್ರೆ ಆ ಮಗು ನಿಮ್ ತರ ಇದೆಯಾ ಇಲ್ಲ ನಿಮ್ಮ ಯಜಮಾನ ತರ ಇದೆಯಾ ಇಲ್ಲ ಏ ನನ್ ತರ ಬೆಳ್ಳಗೂ ಇಲ್ಲ, ನನ್ ಗಂಡನ್ ತರ ಕೆಂಪಗೂ ಇಲ್ಲ, ನಿಮ್ ತರ ಕಪ್ಪಗಿದೆ. ಮಗು ನನ್ ತರ ಕಪ್ಪಗಿದೆ ಅಂತಂದ್ರೆ ಅದಕ್ ನಾನ್ ಕಾರಣ ಅಲ್ವಲ್ಲ. ಅದಕ್ ನೀವು ಕಾರಣ ಅಲ್ಲ, ಆದ್ರೆ ಯಾವಾಗ್ಲೂ ಒಬ್ಬ ಕಪ್ಪು ಬಣ್ಣದ ವ್ಯಕ್ತಿ ಆಗಾಗ ಕನಸಿನಲ್ಲಿ ಬರ್ತಾ ಇದ್ದ. ಹೆಚ್ಚು ಕಡಿಮೆ ಅವನು ನಿಮ್ ತರನೇ ಇದ್ದ. ಆವತ್ತಿಂದ ಇವತ್ತವರೆಗೂ ಈ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತ ಕಾಯ್ತಾ ಇದ್ದೆ. ಇವತ್ತು ಹೇಳ್ಬಿಟ್ಟೆ. ಅಕಸ್ಮಾತ್ ನಾನೇ ಇದ್ರು ಇರ್ಬೋದಾ? ನನಗೂ ಅದೇ ಡೌಟು. ನನ್ನ ಮಗ ಬೆಳಿತಾ ಬೆಳಿತಾ ನಿಮ್ಮೋಲ್ಕೆನೆ ಕಾಣ್ತಿದ್ದಾನೆ. ಬರೀ ಕನ್ಸಲ್ ಬಂದಿದ್ದಕ್ಕೆ ನಿಮಗೆ ಈ ತರ ಆದ್ರೆ ಇನ್ನು ನಿಜವಾಗ್ಲೂ ನಾನೇ ನಂಗ್ ನಾಚಿಕೆ ಆಗತ್ತಪ್ಪ. ಹೌದಾ? ಹಲೋ, ಹೆದರ್ಕೋಬೇಡ ನೇಸ್ರ, ನಾನಿದ್ದೀನಿ. ಪ್ರಿನ್ಸಿಪಾಲ್ ನಂಗೆ ಪರಿಚಯ ಇದ್ದಾರೆ. ನಮಸ್ಕಾರನಪ್ಪ. ನಮಸ್ಕಾರ ಸರ್. ಪ್ರಿನ್ಸಿಪಾಲ್ ಇದ್ದಾರಾ? ಹಾಂ ಸರ್. ತಗೊಳಪ್ಪ, ಈ ಚೀಟಿ ಕೊಡು ಒಳಗಡೆ. ಒಂದು ನಿಮಿಷ ಸರ್. ಆಯ್ತಪ್ಪ. ಸರ್, ನಿಮ್ಮನ್ನ ಯಾರೋ ನೋಡಕ್ ಬಂದವ್ರೆ ಸರ್. ಕಳಿಸಿ ಅವ್ರನ್ನ. ಸರಿ ಸರ್. ಒಳಗಡೆ ಹೋಗಿ ಸರ್. ಬಾ ನೇಸ್ರ.
ನಮಸ್ಕಾರ ಹಿರೇಮಠ. ನಮಸ್ಕಾರ ಮಿಸ್ಟ್ರೆ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಾವ್ ಹೇಗಿದ್ದೀರಿ? ದೇವ್ರ ದಯದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಓಕೆ ಓಕೆ. ಇವನೇ ನಾನು ಹೇಳ್ತಾ ಇದ್ನಲ್ಲ ಹುಡುಗ ನೇಸರ ಅಂತ. ಐಸಿ. ಇವನ ವಿಷಯಕ್ಕೋಸ್ಕರನೇ ಬಂದೆ. ಇಡೀ ನಮ್ಮ ರಾಜ್ಯದಲ್ಲೇ ನಿಮ್ ಕಾಲೇಜು ಅತ್ಯಂತ ಆದರ್ಶವಾದದ್ದು. ಅದರಲ್ಲೂ ಬಡವರಿಗೆ ಉಚಿತ ವಿದ್ಯಾಭ್ಯಾಸ ಯೋಜನೆ ಇದೆಯಲ್ಲ, ಅದು ಮಾದರಿಯಾದದ್ದು. ಆ ಯೋಜನೆಯಡಿ ನಮ್ಮ ನೇಸನ್ಗೆ ಏನಾದರೂ ಅನುಕೂಲ ಆಗೋದಾದ್ರೆ ಬಹಳ ಧನ್ಯನಪ್ಪ. ಆಗ್ಲಿ ನೋಡೋಣ. ತುಂಬಾ ವಿನೀವಂತ ಒಳ್ಳೆ ಹುಡುಗ ಹಿರೇಮಠ್ರೆ. ಅವನ ಕ್ರೆಡೆನ್ಷಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕುಗ್ರಾಮದ ವಿದ್ಯಾರ್ಥಿ ಒಬ್ಬ ಇಷ್ಟೊಂದು ಪ್ರತಿಭಾಶಾಲಿ ಆಗಿದ್ದಾನೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಮಿಸ್ಟ್ರೆ. ಥ್ಯಾಂಕ್ ಯು ಸರ್. ಗುಡ್, ವೆರಿ ಗುಡ್. ಇಂಥ ಒಬ್ಬ ಪ್ರತಿಭಾಶಾಲಿ ವಿದ್ಯಾರ್ಥಿಗೆ ನಮ್ಮ ಕಾಲೇಜಿನಲ್ಲಿ ಸೀಟ್ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಕೊಡೋಣ ಬಿಡಿ. ಖಂಡಿತ ಈ ಹುಡುಗ ಏನನ್ನಾದ್ರೂ ಸಾಧಿಸ್ತಾನೆ. ನಿಮ್ಮ ಕನಸನ್ನ ನನಸು ಮಾಡ್ತಾನೆ ಮಿಸ್ಟ್ರೆ. ತಗೊಳಯ್ಯ ಇದನ್ನ. ನೋಡಯ್ಯ, ಈ ಹುಡುಗನ ಎ ಸೆಕ್ಷನ್ಗೆ ಸೇರ್ಸಪ್ಪ. ಬರ್ತೀನಿ ಸ್ವಾಮಿ. ಬನ್ನಿ. ತುಂಬಾ ಉಪಕಾರ ಆಯ್ತು. ಬರ್ತೀನಿ. ಇರ್ಲಿ ಮಿಸ್ಟ್ರೆ, ಇರ್ಲಿ. Amino acids are apathetic in nature. Certain pH it acts as both anion and cation. ನಮಸ್ಕಾರ ಸರ್. ಈ ಕ್ಯಾಂಡಿಡೇಟ್ ನ್ಯೂ ಅಡ್ಮಿಷನ್ ಸರ್. ಯಾ ಓಕೆ ಓಕೆ. ನಮಸ್ಕಾರ ಬುದ್ಧಿ. ಏನ್ ಹೆಸರು? ಜವರಯ್ಯ ಮುನಿತಾಯಮ್ಮನ ಮಗ ಸಗಣಿ. ಸೈಲೆನ್ಸ್ ಸೈಲೆನ್ಸ್. ಸಗಣಿ ಗಂಜಿಲಾಲ ನಾನು ಕೇಳಿದ್ದು ನಿನ್ನ ಹೆಸರು ಏನು ಅಂತ. ಅದೇ ಬುದ್ಧಿ ನನ್ನ ಹೆಸರು. ನನ್ನ ಊರಲ್ಲೆಲ್ಲ ಹಂಗೆ ಕರೆಯೋದು. ಒಳ್ಳೆ ವಿಚಿತ್ರದೊಂದು ಕಣಯ್ಯ ನೀನು. ನಿನ್ನ ಹೆಸರು ನೇಸ್ರ ಅಂತ. ಸಗಣಿ ನಿನ್ನ ಅಡ್ಡ ಹೆಸರು ಇರ್ಬೇಕು. ಹ್ಞೂ ಬುದ್ಧಿ. ಓ ಎಲ್ಲದಕ್ಕೂ ಹೂ ಅಂತೀಯಲ್ಲಯ್ಯ. ಬುದ್ಧಿ, ನಮ್ಮ ಅವ್ವ ಹೇಳ್ತಾಳೆ, ಬೆಳಗ್ಗೆ ಎಲ್ಲರಿಗೂ ಹೆಂಗ್ ಒಳ್ಳೇದ್ ಮಾಡತ್ತೋ ಹಂಗೆ ಮನುಷ್ಯನು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕಂತೆ, ಯಾರಿಗೂ ಕೇಡ್ ಮಾಡ್ಬಾರ್ದಂತೆ. ಓ ಸರಿ ಕಣಯ್ಯ, ನಿಮ್ಮವ್ವ ಹೇಳಿದೇನೋ ಕರೆಕ್ಟ್. ಆದ್ರೆ ಬುದ್ಧಿ ಸ್ವಾಮಿ ಅಂತ ಲೆಕ್ಚರರ್ಸ್ನೆಲ್ಲ ಕರಿಬಾರ್ದು, ಸರ್ ಅಂತ ಕರಿಬೇಕು. ಮುದ್ದೆ ಸಾರು. ಮುದ್ದೆ ಸಾರಲ್ಲಯ್ಯ, ಸರ್ ಅಂದ್ರೆ ಬುದ್ಧಿ ಸ್ವಾಮಿ ಅಂತಾನೆ ಅರ್ಥ. ನೀನು ಸರ್ ಅಂತ ಕರಿಬೇಕು. ಸರಿ ಬುದ್ಧಿ. ಅಲ್ಲ ಸಾರ್, ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ತೀನಿ ಸರ್. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಆನ್ ದ ಡಯಾಗ್ರಾಮ್. ಓಕೆ? ಯಾ. ನೋಡೋದಿಕೊಳ್ಳೆ ಡಿಸೆಂಟ್ ಆಗಿದಾನಲ್ವಾ? ಎಲ್ಲ ವಿದ್ಯೆನು ಕಲ್ಸನ್ ಬಿಡು. ಓ ನೆಲದ ಮೇಲಲ್ಲಯ್ಯ, ಆ ಬೆಂಚ್ ಮೇಲೆ ಕುತ್ಕೋ. ಬುದ್ಧಿ ಅಲ್ಲ ಸಾರ್, ನಮ್ಮೂರ್ನಾಗೆ ನನ್ ಮರದ ಕೆಳಗೆ ನೆಲದ ಮೇಲೆ ಕುಂತ್ಕೊಂಡೆ ಪಾಠ ಕೇಳಿದ್ದು. ಇಲ್ಲಿವರೆಗೂ ಈ ತರ ಮೇಲ್ ಕುಂತಿದ್ದೇ ಇಲ್ಲ. ಓ ಸೈಲೆನ್ಸ್ ಸೈಲೆನ್ಸ್. ನೋಡಪ್ಪ ನೇಸ್ರ, ನೀನೀಗ ಹಳ್ಳಿಲಿಲ್ಲ, ಸಿಟಿ ಕಾಲೇಜಲ್ಲಿ ಓದ್ಲಿಕ್ಕೆ ಬಂದಿದ್ಯಾ. ಇಲ್ಲಿ ಎಲ್ರು ಹೇಗಿರ್ತಾರೋ ನೀನು ಹಾಗೆ ಇರ್ಬೇಕು. ಹೋಗಪ್ಪ ಡೆಸ್ಕ್ ಮೇಲೆ ಕುತ್ಕೋ. ಏನಿದು? ಇದು ದೇವ್ರ ತಲೆ ಮ್ಯಾಗಿದ್ದಿದ್ದು. ಓಹೋ, ಕಿವಿ ಮೇಲೆ ಬಂದ್ ಕುಂತಾಯ್ತು. ಇದು ಅಲ್ಲಿರ್ಬಾರ್ದು, ಇಲ್ಲಿರ್ಬೇಕು. ಅಯ್ಯೋ, ಇದು ದೇವ್ರ ಪ್ರಸಾದ, ಕಿವಿ ಮೇಲೆ ಇರ್ಬೇಕು. ಇವನು ನೋಡಿದ್ರೆ ಪಕ್ಕ ಪೆದ್ದನ್ ತರನೇ ಇದನ್ ಕಣೆ. ಹೌದು ಕಣೆ, ಇವನು ನೋಡಿದ್ರೆ ನಗು ಬರುತ್ತೆ. ನೀನ್ ಇಲ್ಲಿದ್ಯಾ? ಅಲ್ಲ, ಇದನ್ನೆಲ್ಲ ಹೇಳಿದ್ರೆ ನಾನೇ ಕೊಯ್ಕೊಡ್ತಿರ್ಲಿಲ್ವಾ? ಅಲ್ಕಂಡ್ ಮಗ, ನೀನ್ ಯಾವಾಗ ನಮ್ಮನೆ ಸೊಸೆಯಾಗಿ ಬತ್ತೀಯೋ, ನಾ ಬೇರೆ ಕಣೆವಾ. ಕಾಲ ಅಂತ ಕೂಡ್ ಬಂದ್ರೆ ಅದು ಆಗುತ್ತೆ ಬಿಡತ್ತವಾ. ಈ ತಾಯಿಲ್ಲ ತಬ್ಲಿಗೆ ತಾಯಿ ಪ್ರೀತಿ ತೋರಿಸಿ ಇಷ್ಟು ವರ್ಷ ಬೆಳೆಸಿದ್ಯಾ. ಆ ಋಣಕ್ಕಾದ್ರೂ ನಿನ್ ಸೊಸೆಯಾಗಿ ಬಂದಿ
ನಿನ್ನ ನಿಮ್ದಿಯಾಗಿ ನೋಡ್ಕತೀನಿ. ಅಯ್ಯೋ ಬಾಬಾ, ನನಗೂ ಸಾಕಾಗೋಯ್ತು. ನಡಿ ಮನ್ಗೋಗವ. ಹಾ ನಡಿ. ಬಿಸ್ಲು ಜಾಸ್ತಿ. ವಿವೇಕ್, ನಾನಪ್ಪ ಚಂದೂಲಾಲ್ ಮಾತಾಡೋದು. ಒಂದು ವಿಷಯ ನಾನು ನಿನ್ನ ಹತ್ರನೇ ಮಾತಾಡಬೇಕು. ದಯವಿಟ್ಟು ಮನೆಗೆ ಬಾಪ್ಪ. ಏಯ್, ಇಲ್ಲೇ ಇರೋ, ಒಳಗಡೆ ಹೋಗ್ಬರ್ತೀನಿ. ನೀವೇನೋ ಫೋನ್ ಮಾಡ್ತಾರಲ್ಲ, ಏನ್ ವಿಷಯ? ನನ್ಗಿರೋದು ಒಬ್ಳೇ ಮಗಳು, ಅವಳೇ ನಮ್ ಕನ್ಸು, ಅವಳೇ ನಮ್ ಉಸಿರು. ಆ ಬಂಡ್ರ ಹುಡುಗ ಬಲ್ವಂತ ನನ್ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ. ದಯವಿಟ್ಟು ನನ್ ಮಗಳನ್ನ ನೀವೇ ಕಾಪಾಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಊರೆಲ್ಲ ಹುಡುಕ್ಸಿದ್ವಿ. ಅವಳು ಇವತ್ತವರೆಗೂ ಪತ್ತೆ ಆಗ್ತಾ ಇಲ್ಲ. ಅವಳು ಎಲ್ಲಿದ್ದಾಳೋ ಏನಾಗಿದ್ದಾಳೋ ಒಂದೂ ಗೊತ್ತಾಗ್ತಾ ಇಲ್ಲ. ಇದೇ ಅವಳು ಫೋಟೋ. ನೀವೇನು ಭಯಪಡ್ಬೇಡಿ, ನಿಮ್ಮ ಮಗಳನ್ನ ಸೇಫಾಗಿ ಕರ್ಕೊಂಡು ಬರೋ ಜವಾಬ್ದಾರಿ. ಈ ಡೀಲ್ಗೆ ನನಗೆ ಎಷ್ಟು ದುಡ್ಡು ಕೊಡ್ತೀರಾ? ನನ್ನ ಮಗಳನ್ನ ಹುಡುಕ್ ಕೊಟ್ರೆ ನಿನಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಪ್ಪ. ನಿನ್ನ ಪರವಾಗಿ ಎಂತ ರಿಸ್ಕ್ ಆದ್ರೂ ತಗೊಳ್ತೀನಪ್ಪ. ಈಗ ನನಗೆ 50,000 ಅಡ್ವಾನ್ಸ್ ಕೊಡಿ. ಓಕೆ, ಮಾಡು ಮಾಡು ನೋಡು, ನಿನಗೆ ಇಷ್ಟ ಇಲ್ಲಿರ್ಬೋದು, ಆದ್ರೆ ನಾನು ನಿನ್ನ ಕಂಡ ಪ್ರಾಣ ನೀನ್ ಮಾಡ್ಕೊಡ್ಲೇಬೇಕು. ನಾನು ಅಣ್ಣ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಇವರು ಮದುವೆ ಮಾಡ್ಕೊಳ್ತಾ ಇರೋದು ಬೆಟ್ಟ ದೇವಸ್ಥಾನ ಹತ್ರ ಅಣ್ಣ, ನಾಗರ ಬಾವಿ ಅಣ್ಣ. ಕೊಡ್ತೀನಿ ತಗೊಳ್ಳಿ. ಏನಾದ್ರು ಒಂದು 5 ನಿಮಿಷ ಲೇಟ್ ಆಗ್ಬಿಟ್ರೆ ಮಕ್ಕಳಾಗೋದು ಲೇಟ್ ಆಗ್ಬಿಡುತ್ತೆ. ಓಂ ಮಾಂಗಲ್ಯಂ ಓಂ ಮಾಂಗಲ್ಯಂ ತಂತು ನಾನೇ ನಾಮ. ಎಲ್ಲಿಗೆ ರಾಜ ಹನುಮ ಒಂದು ಸೊಂಟಾಗಿಟ್ಟ ಎಲ್ಲ ಮುರಿದು ಬಿಟ್ಟು ಹಾಕ್ಬಿಟ್ರು. ಬಾಳ ಅಯ್ಯೋ ಪಂಚಬರ್ಮದ ಅಯ್ಯೋ ಎಲ್ಲಿಗೆ ರಾಜನಪ್ಪ. ಅಯ್ಯೋ ಅಯ್ಯೋ ಎಷ್ಟೊಂದ್ ಬಿಟ್ರು ನಿಮ್ಗೆ? ಅಮ್ಯಾಕ್ ಹುಡುಗಿನ ಎತ್ತಾಕೊಂಡು ಒಂದ್ ಮದ್ವೆ ಆಗ್ತೀಯಾ? ಇದೇ ಕೊನೆ. ಇನ್ನೊಂದ್ಸಾರಿ ಏನಾದ್ರೂ ಈ ದುನಿಯಾದಲ್ಲಿ ಕಣ್ಣಿಗೆ ಬಿದ್ರೆ ಅಷ್ಟೇ. ಥ್ಯಾಂಕ್ಸ್ ಬ್ರದರ್. ದೇವ್ರು ನಮ್ಗೆ ಕಾಪಾಡ್ತಾನೆ ಕಾಜಲ್, ಏನು ಭಯ ಪಡಬೇಡ. ಅಮ್ಮ
ಅಮ್ಮ ನಿನ್ಗೇನೂ ಆಗಿಲ್ಲ ತಾನೆ? ದೇವ್ರ ದೊಡ್ಡೋನು. ನನ್ನ ಮಗಳನ್ನ ಸೇಫಾಗಿ ಮನೆ ಸೇರ್ಸಿದ್ಯಲ್ಲಪ್ಪ, ನನ್ನ ಪಾಲಿಗೆ ನೀನೇನಪ್ಪ ದೇವ್ರು. ಆ ಸೆಂಟಿಮೆಂಟ್ ಎಲ್ಲ ಬೇಡ, ನಂಗೆ ಕೊಡೋ ದುಡ್ಡು ಕೊಟ್ಬಿಡಿ ಅಷ್ಟೇ. ಆಯ್ತಪ್ಪ, ತಗೊಂಡೋಗು. ಅಪ್ಪ ಅಪ್ಪ ಅಮ್ಮ. ಇನ್ನೊಂದ್ ಮುದ್ದೆ ಹಾಕೋಣ. ಮೊದ್ಲಾದ್ನ ತಿನ್ನೋ ಮಾರಯ್ಯ, ಒಬ್ರಿಗೆ ಒಂದ ಸಾಂಬಾರ್. ಅಣ್ಣೋ, ಒಂದ್ ಮುದ್ದೆ ನನ್ನ ಹೊಟ್ಟೆಗೆ ಸಾಕಾಗಲ್ಲ ಕಣ್ಣೋ, ಇನ್ನೊಂದ್ ಮುದ್ದೆ ಹಾಕು. ಒಂದ್ ಕಬ್ಬಿನ ಜಲ್ಲೆ ಆನೆ ಹೊಟ್ಟೆಗೆ ಸಾಕಾಗತ್ತಾ? ಮೊದ್ಲಾದ್ನ ತಿನ್ನೋ ಮಾರಯ್ಯ. ಹಿಟ್ಟನ್ನ ತಿನ್ನಲ್ಲ ಮಾರಾಯ. ಹಿಟ್ಟಂ ತಿಂದಂ ದಿಟ್ಟಂ, ಹಿಟ್ಟಂ ಬಿಟ್ಟಂ ಕೆಟ್ಟಂ. ನಮ್ ಕಾಲೇಜಲ್ಲಿ ಒಂದ್ ಮುದ್ದೆನೆ ತಿನ್ನಲ್ಲ, ಅಂತದ್ರಲ್ಲಿ ನೀನ್ 2 ಮುದ್ದೆ ಕೇಳ್ತಾ ಇದೆಯಲ್ಲ. ಎಳ್ಳೇನು 3 ತಿಂತೀನಿ. ಹಿಟ್ಟಿನ ಮಹಿಮೆ ಬಟ್ರೆ ಹೇಳಿದ್ರು ಗೊತ್ತಾಗಿಲ್ವಾ? ನಮ್ಮೂರ್ನಾಗೆ ನಮ್ಮವ್ವ ಬಿಸಿಯಾಗಿ ಮುದ್ದೆ ತಿರುಗಿದ್ರೆ 3 ತಿಂತೀನಿ. ಬಟ್ರೆ ಸಾಂಬಾರ್. ಮೊದ್ಲು ಅದನ್ನ ತಿನ್ಕೊಂಡ್ ಜೀರ್ಣ ಮಾಡು. ಚಾಕ್ಲೇಟು ಬಿಸ್ಕತ್ತು ತಿನ್ನೋರಿಗೆ ಏನ್ ಗೊತ್ತು ಹಿಟ್ಟಿನ ಮಹಿಮೆ? ನೋಡಿ ಹೆಂಗ್ ತಿಂತೀನಿ ಅಂತ. ರೀ ಭಟ್ರೆ, ಇನ್ನೊಂದ್ ಮುದ್ದೆ ತಗೊಂಬನ್ನಿ. ಎಲ್ಲೋದ್ರಪ್ಪ ಎಲ್ಲ? ಮುದ್ದೆ ಕೇಳಿದ್ರೆ ಮಾಯ ಆಗ್ಬಿಟ್ರು. ಸಾರ್ ಬೇರೆ ಚೆನ್ನಾಗಿತ್ತು, ಇನ್ನೊಂದ್ ಮುದ್ದೆ ಇಳಿಸ್ಬೋದಾಗಿತ್ತು. ರಾಘವೇಂದ್ರ, ಶಿವ ಪರಮಾತ್ಮ, ಕರಿಯಮ್ಮ, ಕಾಳಿಯಮ್ಮ, ಗುಬ್ಬಿಯಪ್ಪ, ಕಂಚಿರಾಯ, ನೀವೇ ಕಾಪಾಡ್ಬೇಕು ತಂದೆ. ಲೇ ಸಾಕ್ ಬಿತ್ಕೊಳ್ಳಲೇ. ಲೋ, ಏನಕ್ಕೆ ರೇಗೋದು? ನಮ್ಮ ಅವ್ವ ಹೇಳೋಳೆ ಮಲ್ಗಕ್ಕಿಂತ ಮುಂಚೆ ಎಲ್ಲಾ ದೇವ್ರನ್ನ ನೆನ್ಸ್ಕೊ ಅಂತ. ಎಲ್ಲಾ ದೇವ್ರ ಹೆಸರು ಹೇಳೋದ್ರೊಳಗಾಗಿ ಬೆಳಕಾಗ ಹೋಗುತ್ತೆ. ಸಾಕ್ ಮಲ್ಕೊಳ್ಳೋ ಮಾರಾಯ. ಯಾಕೋ ನವಿಲ್ಗೆರಿ ದಿಮ್ ಕೆಳಗಿಟ್ಕೊಂಡಿದ್ಯಾ? ಅದು ನಮ್ಮ ಅವ್ವ ಹೇಳ್ತಾಳೆ, ರಾತ್ರಿ ಮಲಗ್ತಾ ನವಿಲ್ಗರಿನ್ ದಿಮ್ ಕೆಳಗಿಟ್ಕೊಂಡ್ ಮಲ್ಕೊಂಡ್ರೆ ಕೆಟ್ಟ ಕನ್ಸ್ ಯಾವ್ದು ಬೀಳಲ್ಲ ಅಂತ. ಹಂಗೆ ನಮ್ಗಿಷ್ಟ ಆದವ್ರು ರಾತ್ರಿ ಎಲ್ಲ ಕನ್ಸಲ್ ಬರ್ತಾರಂತೆ. ಹೌದು. ಹೌದಾ? ಹ್ಞೂ ಮತ್ತೆ. ನಿಮ್ಮಮ್ಮ ನವಿಲ್ಗರಿ ಬೇರೆ ಮರಿಯಾಗತ್ತೆ ಅಂತ ಹೇಳಿರ್ಬೇಕು ತಾನೆ? ಇಲ್ಲಪ್ಪ. ಹಬ್ಬ ಬದುಕೊಂಡ್ವಿ, ಸಾಕ್ ಬಿದ್ಕೋ. ನೀನ್ ಅವನ್ಗೊಂದ್ ಗತಿ ಕಾಣಿಸ್ಲೇಬೇಕು. ಆ ವಿವೇಕ್ ಇವತ್ತು ಗೆದ್ದೆ ಅನ್ಕೊಂಡಿರ್ಬೋದು, ಆದ್ರೆ ಅವ್ನು ಸುಮ್ನೆ ಬಿಡಲ್ಲ. ಅವ್ನಿಗೊಂದ್ ಗತಿ ಕಾಣಿಸ್ತೀನಿ. ಈಗ ವಾಕುಲ್ ಏನು ಅಂತ ತೋರಿಸ್ತೀನಿ ಅವನಿಗೆ. ಅಲ್ಲ, ನನಗ್ ಚೆನ್ನಾಗ್ ಗೊತ್ತು ನೀನ್ ಹೇಳಿದ ಕೆಲ್ಸ ಮಾಡೇ ಮಾಡ್ತೀಯ ಅಂತ. ಗೊತ್ತಿಲ್ವ ನನಗೆ? ನೀನ್ ನೋವು ಗೊತ್ತು ಅಲ್ಲ. ಏನ್ ಮಾಡ್ತಾನೆ ಬೇಗ ಬರಕ್ಕೆ ಎಲ್ಲ ಇಷ್ಟ ಬಂದ ಕಾಯ್ತಾ ಅರ್ಧ ಗಂಟೆ ಆಯ್ತಲ್ಲ ಹೋಗಿ ಕುತ್ಕೊಂಡು. ತಗ್ನಿ ನೀನ್ ಆಚೆ ಬರ್ಲಿಲ್ಲ ಅಂದ್ರೆ ಬಾಗ್ಲು ಹೊಡೆದಾಕ್ಬಿಟ್ಟು ಬಂದ್ ಮರ್ಡರ್ ಮಾಡ್ಬಿಡ್ತೀನಿ ಕಾಣಲೇ. ಮಾಡ್ತೀನಿ ನಿನಗೆ, ಬಾರೋ. ಅಂತೂ ಬಂದ ಹೊರಗಡೆ ನೋಡ್ರವನು ಹೆಂಗ್ ಬರ್ತಾನ. ಬಾರ ಒಳಗೆ ಏನ್ ರಿವರ್ಸ್ ತಿರ್ಕೊಂಡ್ಬಿಟ್ಟಿದೆ ಮಗ. ನಮ್ ಹಳ್ಳಿಯಾಗ ಎಲ್ ಬೇಕಾದ್ರೂ ಕುತ್ಕೋಬಹುದು, ಇಲ್ಲಿ ಎಲ್ಲದಕ್ಕೂ ಇಕ್ಕಟ್ಟು. ಯಾಕೆ ಆತರ ಪಡ್ತೀಯಲೇ? ಅದೇನ್ ಪೇಸ್ಟಲ್ ಹಲ್ಲು ಉಜ್ಜಿ ಉಜ್ಜಿ ನಿಮ್ ಹಲ್ಗಳಲ್ಲಿ ಶಕ್ತಿನೇ ಇಲ್ವಲ್ಲ. ಒಂದ್ ಕಬ್ಬಿನ ಜಲ್ಲೆ ಸಿಗಕ್ಕಾಗತ್ತಾ? ನಾನ್ ನೋಡು 10 ಕಬ್ಬಿನ ಜಲ್ಲೆ ಸಿಗಿತೀನಿ. ಲೋ, ಅದೆಂತದೋ ಕಡ್ಡಿ ತಗೊಂಡ್ ಉಜ್ಜಕ್ ಹೋಗಿ ಹೊಸಡ್ ಗಿಸಡ್ ಕಿತ್ಕೊಂಡ್ಬಿಟ್ಯಾ? ನಾನು ಉಜ್ತಾ ಇರೋದು ಯಾವ್ದೋ ಕಡ್ಡಿ ಅಲ್ಲ, ಬೇವಿನ ಕಡ್ಡಿ. ಇದ್ರಲ್ಲಿ ಎಂತ ಸತ್ವ ಇರ್ತೈತೆ ನಿಂಗೇನ್ ಗೊತ್ತು? ಈ ಸಿಟಿನಲ್ಲಿ ಬೇವಿನ ಮರ ಹುಡ್ಕೊಂಡೋದ್ರೆ ನಮ್ ಕೋರ್ಸೇ ಮುಗ್ದೋಗ್ಬಿಡತ್ತೆ. ತಗೊಳಪ್ಪ, ಸತ್ಯ ಹೇಳಿದ್ರೆ ಹಿಂಗೆ. ಇವನ್ ಮಾತ್ ಕಟ್ಕೊಂಡ್ರೆ ಅಷ್ಟೇ. ಬಂದ್ರಲ್ಲೋ.
ಹಾಸ್ಟೆಲ್ ಅನ್ಕೊಂಡಿದ್ಯೋ ನಿಮ್ಮ ಮನೆ ಕೊಟ್ಟಿಗೆ ಅನ್ಕೊಂಡಿದ್ಯೋ ಎಮ್ಮೆ ನುಗ್ದಂಗ್ ಆಗಿದೆ ಹಾಸ್ಟೆಲ್ಗೆ. ಲವ್ ನೀನೇನ್ ಮನುಷ್ಯನೋ ಇಲ್ಲ ಎಮ್ಮೆನು? ನಾನ್ ಮನುಷ್ಯನೇ, ಆದ್ರೆ ಎಮ್ಮೆಗಳ ಜೊತೆ ಸ್ನಾನ ಮಾಡಿ ಅಭ್ಯಾಸ ಆಗೈತೆ. ಲವ್ ನೀನ್ ಮೈ ಉಜ್ಕೊಂಡಿದ್ ಸಾಕು, ನೀನ್ ಮೈ ಉಜ್ಕೊಳ್ಳೋದ್ ನೋಡಿದ್ರೆ ನನ್ ಮೈ ಉರಿಯುತ್ತೆ. ಯೋ ಬರೀ ಸಾಬೂನಲ್ಲಿ ಮೈ ಉಜ್ಜಿ ನೀರ್ ಹೊಯ್ಕೊಂಡ್ರೆ ಆಗಲ್ಲ ಕಣನೋ. ಇದು ನಮ್ಮ ಅವ್ವ ಕೊಟ್ಟಿದ್ ಕಲ್ಲು. ಇದ್ರಲ್ಲಿ ಮೈ ಉಜ್ಕೊಂಡು ಆಮೇಲೆ ನೀರ್ ಹೊಯ್ಕೊಂಡ್ ನೋಡು ಮೈ ಹೆಂಗಿರ್ತೈತೆ ಅಂತ. ಒಳ್ಳೆ ಹೂವ ತರ ಇರ್ತೈತೆ. ಬಾ ನಿಂಗೂ ಇದೇ ಕಲ್ಲಲ್ಲಿ ಬಂದ್ಬಿಟ್ರು ಸುಮ್ನೆ. ಓ ಅಯ್ಯೋ, ಕಾಲೇಜಿಗೆ ಓದಕ್ ಬರ್ತಾರೋ ಹುಡುಗಿಯವ್ರು ನೋಡಕ್ ಬರ್ತಾರೋ ಗೊತ್ತಿಲ್ಲ. ಥೂ ಛೀ. ಶಿವ ಪರಮಾತ್ಮ. ಗುಡ್ ಮಾರ್ನಿಂಗ್. ಲೇ ಸಗಣಿ, ಗುಡ್ ಮಾರ್ನಿಂಗ್ ಹೇಳಿದ್ರೆ ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ವಾ? ಗುಡ್ ಮಾರ್ನಿಂಗ್ ಹೇಳೋದು ಒಂದು ಒಳ್ಳೆ ಲಕ್ಷಣ. ಹೌದಾ? ಹಂಗಾರೆ ನಾನೇ ಇವತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಹೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಾನ್ ಗುಡ್ ಮಾರ್ನಿಂಗ್ ಅಂದ್ರೆ ನೀವು ಗುಡ್ ಮಾರ್ನಿಂಗ್ ಅನ್ಬೇಕು ತಾನೆ? ಗುಡ್ ಮಾರ್ನಿಂಗು. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಗುಡ್ ಮಾರ್ನಿಂಗ್. ಓಕೆ. ಗುಡ್ ಮಾರ್ನಿಂಗ್. ಸೇಮ್ ಟು ಯು. ಅಯ್ಯೋ ನಿಮ್ಗೂ. ಓಹ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತೇನ್ ಇದ್ದಕ್ಕಿದ್ದ ಹಾಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೀರಾ? ಗುಡ್ ಮಾರ್ನಿಂಗ್ ಅಂದ್ರೆ ಶುಭೋದಯ ಅಂತ. ಗುಡ್ ಮಾರ್ನಿಂಗ್ ಹೇಳಕ್ ತುಂಬಾ ಖುಷಿ ಆಗುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಇನ್ನೋಸೆಂಟ್ ಚಾಪ್. ಗುಡ್ ಮಾರ್ನಿಂಗ್. ಏನಮ್ಮ ಗುಡ್ ಮಾರ್ನಿಂಗ್ ಹೇಳ್ತಾ ಇದೀಯಾ? ವೆರಿ ವೆರಿ ಗುಡ್ ಮಾರ್ನಿಂಗ್. ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ನೀನು. ಇನ್ ಮುಂದೆ ಬರ್ತಾ ಬರ್ತಾ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಎಲ್ಲ ಬಂದ್ಬಿಡುತ್ತೆ ಅಲ್ವಾ? ಥ್ಯಾಂಕ್ಸ್ ಕಳು. ಸರ್ ಏನಿದು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಯಾಕೆ? ನಂಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ. ಏನಾಯ್ತು? ಏನಾಯ್ತಾ? ಕಾಲೇಜಲ್ಲಿ ನಡೆದಿದ್ ನೋಡಿದ್ಮೇಲೂ ಏನಾಯ್ತು ಅಂತ ಕೇಳ್ಬೋದಾ ನೀವು? ಇದು ಕಷ್ಟ ಅಲ್ಲ, ನಮ್ ದಾರಿಗೆ ಅಡ್ಡವಾಗಿರೋ ಕಲ್ಲು. ಎಂಥ ಸಾಹಸಿಗನೇ ಆಗಿದ್ರು ಇಂಥ ಸಮಸ್ಯೆ ತಪ್ಪಿದ್ದಲ್ಲ. ಹರಿಕತೆ ದಾಸರಿಗೇನು ರಾತ್ರಿ ಎಲ್ಲ ಹರಿಕತೆ ಮಾಡ್ತಾರೆ. ಕಷ್ಟ ಪಡೋ ಸೀತಾ ಮಾತೆ ಗೊತ್ತು ಕಷ್ಟ ಏನು ಅಂತ. ನೀನ್ ತಿಳ್ಕೊಂಡ್ ಹಾಗೆ ಸೀತಾ ಮಾತೆ ಕಷ್ಟಕ್ಕೆ ಸಿಕ್ಕಾಕೊಳ್ಳಿಲ್ವಾ? ನಮಗ್ ಏನೇ ಕಷ್ಟ ಬಂದ್ರು ಅದನ್ನ ನಾವೇ ಎದುರಿಸ್ಬೇಕು. ನಿಮ್ ತಂದೆ ತಾಯಿ ಇಡೀ ಹಳ್ಳಿನೇ ಆಶೀರ್ವಾದ ಮಾಡಿ ಕಳ್ಸಿದ್ದಾರೆ. ಆ ಜನಕ್ ಹೋಗಿ ಏನಂತ ಹೇಳ್ತೀರಾ? ಮುಂದೆ ಓದಿ ಉದ್ಧಾರ ಆಗ್ಬೇಕು ಅಂತಿರೋ ಯುವಕರಿಗೆ ನಿಮ್ ಪ್ರೋತ್ಸಾಹ ಇದೆನಾ? ನಿಮ್ಮನ್ನ ಮಗುಗಿಂತ ಹೆಚ್ಚಾಗಿ ಪ್ರೀತಿಸೋ ಮೇಷ್ಟ್ರಿಗೆ ಏನಂತ ಹೇಳ್ತೀರಾ? ಒಂದ್ಸಲ ಯೋಚಿಸಿದ್ರೆ ಇದ್ಯಾವುದು ನಿಮ್ಗೆ ಕಷ್ಟ ಅನ್ಸಲ್ಲ. ಹಲೋ ಹಲೋ, ಯಾರ್ ಮಾತಾಡ್ತಾ ಇರೋದು? ನಾನು ಮುಖ್ಯಮಂತ್ರಿ ಮಾತಾಡ್ತಿರೋದು. ಮುಖ್ಯಮಂತ್ರಿನಾ? ಹೌದು ಹೇಳಕಂದ. ಮತ್ತೆ ಇದು ಒಡೇರಳ್ಳಿ ಅಲ್ವಾ? ಯಾವ ನನ್ ಮಗ ಅಲ್ಲ ಅಂದವನು. ಮತ್ತೆ ನೀವ್ಯಾರು? ನಾನ್ ರಾಮಣ್ಣ ಕಣನ ಹೆಸ್ರ. ಓಹೋ ರಾಮಣ್ಣನಾ? ನಾನು ನೇಸ್ರ. ಏನಾಗಬೇಕಾಗಿತ್ತಪ್ಪ? ವಸಿ ನಮ್ಮ ಅವನ್ ಕರಿತೀರಾ? ಓಹೋ ಓ ತಾಯಕ್ಕ ನಿನ್ನ ಫೋನು ಯಾರ್ದಣ್ಣ ಫೋನು? ನೇಸ್ರ ಮಾಡಿರೋದು ನಿನ್ ಮಗ ನೇಸ್ರಂದು. ಮಗ ಸಂದಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣವ. ನೀನು ಅಪ್ಪಯ್ಯ ಎಲ್ಲ ಚೆನ್ನಾಗಿದ್ದೀರಾ? ಹಸ ಕರನ್ ಬಿಟ್ಟು ಹೆಂಗಿರ್ತೈತೋ ಹಂಗಿದೀವ್ ಕಣ್ ಮಗ. ನಿನ್ ನೆನ್ಪು ಆಗಾಗ ಬರ್ತಾ ಇರ್ತೈತೆ.
ಆಗ ನಾವು ನಿನ್ ಬಟ್ಟೆ ಇಟ್ಕೊಂಡು ತಬ್ಕೊಂಡು ಹತ್ತು ಬಿಡ್ತೀವಿ ಕಣ್ಮಗ. ಅವ್ವ ನೀನ್ ಅಳ್ಬೇಡ ಕಣವ್ವ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಪರೀಕ್ಷೆ ಮುಗಿದ ತಕ್ಷಣ ಓಡೋಡ್ ಬರ್ತೀನಿ. ನಿನ್ ಕೈಲಿ ಊಟ ಮಾಡ್ಬೇಕು ಅಂತ ನಂಗೂ ತುಂಬಾ ಆಸೆ ಆಗ್ತಾ ಇದೆ. ಒತ್ತತ್ಗೂ ಊಟ ಮಾಡಿ ಸಂದಾಗ ಓದು ಮಗ. ಮೇಷ್ಟ್ರು ಯಾವ ಜನ್ಮ ಸಂಬಂಧನೋ ನಿನ್ ಮ್ಯಾಗೆ ಬೋ ಆಸೆ ಇಟ್ಕೊಂಡವ್ರ ಕಣ್ಮಗ. ಹೂ ಕಣವ್ವ, ಚೆನ್ನಾಗಿ ಓದಿ ನಿನ್ನ ಅಪ್ಪ ಏನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನಮ್ ಹಳ್ಳಿಗೆ ನಮ್ ಮೇಷ್ಟ್ರಿಗೆ ಒಳ್ಳೆ ಹೆಸರು ತರ್ತೀನಿ. ಅವ್ವ ನಮ್ ಗೌರ ಹೆಂಗವಳವ್ವ? ಅದೇನ್ ಪಿರುತಿನೋ ಅವಳ ಮ್ಯಾಗ ನಿಂಗೆ. ಅವಳು ಕೂಡ ನಿನ್ ನೆನ್ಪ್ ಮಾಡ್ಕತಾ ಇರ್ತಾಳ ಕಣ್ಮಗ. ನೀನೇನು ಯೋಚನೆ ಮಾಡ್ಬೇಡ. ಅವ್ವ ಮುಂದಿನ ಸತಿ ಫೋನ್ ಮಾಡಿದಾಗ ಗೌರನ್ನು ಕರ್ಕೊಂಬಾರವ್ವ. ಆಯ್ತು ಕಣ್ಮಗ. ಆಯ್ತು ಕಣವ್ವ, ನನ್ ಕಾಲೇಜಿಗೆ ಟೈಮ್ ಆಯ್ತು, ನಾಳೆ ಮಾಡ್ತೀನಿ. ರಾಮಣ್ಣ ಬತ್ತೀನಿ ನಾನು. ಆಯ್ತು ಕಣವ. ಯಾಕೆ 3 ದಿವಸದಿಂದ ಕಾಲೇಜಿಗೆ ಬಂದಿಲ್ಲ? ಎಕ್ಸಿಬಿಷನ್ಗೆ ಏನಾದ್ರು ಇಟ್ಟಿದ್ರಾ? ನನ್ನನ್ನು ಯಾವನ್ ಎಕ್ಸಿಬಿಷನ್ ಅಲ್ಲಿ ಇಡೋ ಗಂಡು? ನಾನೇ ಬೇಕಂದ್ರೆ ಅವನನ್ನ ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಏಯ್ ಅದಿರ್ಲಿ ಕಣೆ, 3 ದಿನದಿಂದ ನೀನ್ ಯಾಕೆ ನಾಪತ್ತೆ? ಮನೇಲಿ ಪ್ರಾಬ್ಲಮ್ ಕಣೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಓಹೋ, ಅದಕ್ಕೆ ಸ್ಟೇ ಆಗ್ಬಿಟ್ಟು ಡಮಾರ್ ಆಗ್ಬಿಟ್ಟಿಯಾ? ಏನೇ ನುಲ್ಕೊಂಡ್ ಬರ್ತಿದ್ಯಾ? ಚೇಳ್ಗಿಲ್ ಕಚ್ಚಿದ್ಯಾ? ಏನೇ ಸಿಲಿಂಡರ್ ಬ್ರೇಕ್ ಡಾನ್ಸ್ ಮಾಡ್ಕೊಂಡ್ ಬರ್ತಿದೆ? ಏನೇ ಗುಂಡು ಗಿಂಡ್ ಹಾಕೊಂಡ್ ಟೈಟ್ ಆಗಿದ್ಯಾ? ಆ ಟೈಟ್ ಅಲ್ಲ ಕಣೆ, ನಾನು ಹಾಕೊಂಡಿರೋ ಡ್ರೆಸ್ ಟೈಟು. ಕಾಲೇಜಿಗೆ ಟೈಮ್ ಆಗುತ್ತೆ ಅಂತ ಇವಳು ಡ್ರೆಸ್ ಹಾಕೊಂಡ್ ಬಂದೆ, ಅದಕ್ಕೆ ಈ ತೊಂದ್ರೆ. ನಾನು ನಿನ್ಗೆ ಹೇಳಿದ್ ನಾನು ಡ್ರೆಸ್ ಹಾಕೊಂಬ ಅಂತ. ಈ ಬಂದ್ರೆ ಟೈಮ್ ಆಯ್ತು ನೋಡ್ರು. ಬರೋ ವ್ಯಾಲೆಂಟೈನ್ಸ್ ಡೇ ಸಹ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ. ಪ್ರೀತಿ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾರು ಚೆನ್ನಾಗಿ ಹೇಳ್ತಿರೋ ಅವ್ರಿಗೆ ಪ್ರಿನ್ಸಿಪಲ್ಗೆ ಹೇಳ್ಬಿಟ್ಟು ಒಂದು ಅವಾರ್ಡ್ ಕೊಡ್ಸೋಣ. ಕರೆಕ್ಟ್ ಮಗ. ಗಂಡು ಹೆಣ್ಣು ಸೇರೋದಕ್ಕೆ ಇರೋದು ಅದೊಂದೇ ವೇ. ಈ ಹುಡುಗಿರ್ ಬೇಗ ಒಲಿತಾರೋ, ನಿಯತ್ತಾಗಿ ಪ್ರೀತಿ ಮಾಡೋರ್ ಜೀವನ ಹಾಕೊಂಡು ಎಣ್ತಾರೆ. ನಾನ್ ಸೆನ್ಸ್, ಮುಂದೆ ಹೇಳೋ ಮಗ. ಪ್ರೀತಿ ಅನ್ನೋದು ಕಾಲಕ್ಕೆ ತಕ್ಕಂತೆ ಬದಲಾಗತ್ತೆ. ಗಂಡು ಹೆಣ್ಣಿನ ಮಧ್ಯೆ ಇನ್ಫ್ಯಾಕ್ಚುಯೇಷನ್ ತಂದಿಡುತ್ತೆ. ಪ್ರೀತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ನೀನ್ ಹೇಳಿದ್ದು ಸರಿ ಮಗ. ಮಗ, ಪ್ರೀತಿ ಅಂದ್ರೆ ಏನಂತ ನೀನ್ ಹೇಳೋ. ಪ್ರೀತಿ ಅನ್ನೋದು 2 ಹೃದಯಗಳ ಮಧ್ಯೆ ಬೆಸೆಯೋ ಸಂಬಂಧನೇ ಹೊರತು 2 ದೇಹಗಳ ಮಧ್ಯೆ ಬೆಳೆಯೋ ಸಂಬಂಧ ಅಲ್ಲ. ಕಾಣದ ಯಾವುದೋ ಶಕ್ತಿಯಿಂದ ಪ್ರೀತಿ ಹುಟ್ಟತ್ತೆ. ಪ್ರೀತಿ ಹುಟ್ಟೋದು ಕಾರಣನೂ ಬೇಕಾಗಿಲ್ಲ, ಗೊತ್ತೂ ಇಲ್ಲ. ಒಬ್ರಿಗಾಗಿ ಒಬ್ರು ಕಾಯೋದ್ ಪ್ರೀತಿ, ಅವ್ರ ಭಾವನೆಗಳಿಗೆ ಸ್ಪಂದಿಸೋದ್ ಪ್ರೀತಿ. ಅಷ್ಟೇ ಯಾಕೆ ಕಾಲ, ಯುಗ, ದಿಕ್ಕು ಏನೇ ಬದಲಾದ್ರೂ ಪ್ರೀತಿ ಬದಲಾಗಲ್ಲ. ಪ್ರೀತಿ ಶಾಶ್ವತ. ಇವೆಲ್ಲ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ ಹೇಳಿ? ಹೆಸ್ರಾ, ನಾನ್ ನಿಂಗೆ ಅವತ್ತೇ ಹೇಳಿದ್ದೆ ನೀನ್ ಪಟ್ನಕ್ಕೆ ಹೋದ್ರೆ ತುಂಬಾ ಕೆಟ್ಟೋಯ್ತೀಯ ಅಂತ. ಆದ್ರೆ ನಿಮ್ಮವ್ವ ಹೇಳ್ತಿತ್ತು ನೀನ್ ತುಂಬಾ ಚೆನ್ನಾಗಿದ್ಯಂತೆ. ನೆನ್ಪಿದ್ಯಾ? ನಾನ್ ಕೊಟ್ಟಿರೋ ಬೆಲ್ದಚ್ಚು, ಪಿಲ್ಲಂಗೋವಿ ನಿನ್ ಜೊತೆ ಇದ್ರೆ ನಾನ್ ನಿನ್ ಜೊತೆನೇ ಇದ್ದಂಗೆ. ಅಯ್ಯೋ ಏನಯ್ಯ, ನಮ್ ಕೂಸು ಒತ್ತತ್ಗೆ ತಿಂದು ನೆಮ್ಮದಿಯಾಗವನೇ ತಾನೆ? ಅಯ್ಯ, ನೀನ್ ಕೂಸನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನಮ್ಮಿ. ನೀನ್ ಕೂಸೀಗ ನಮ್ಮ ಹಳ್ಳಿಯಾಗಿಲ್ಲ, ರೂಟು ಬೂಟು ಹಾಕೊಂಡಿರೋ ಪ್ಯಾಟೆ ಜನಗಳ ಜೊತೆ ಅವನೇ. ಅವನೇ ನಮ್ಮಂಗೆ ದಿನ ಉಪ್ಪಿನ ಹೆಸರು ಹುಳ್ಳಿಕಾಳು ಮುದ್ದೆ ಊಟ ತಿನ್ನೋದಿಲ್ಲ ಕಣಮ್ಮಿ. ತರವರಿ ಊಟ, ದಿನ ತಾನ ಹೊಸ ಹೊಸ ಬಟ್ಟೆ ಹಾಕೊಂಡು ಜುಮ್ಮಾಗಿರ್ತಾನೆ. ಮಕ ಏನ್ ನೋಡಿಯ, ಒಳಗೋಗಿ ಮುದ್ದೆ ತಿರುವೋಗು. ಅಯ್ಯ, ಮೂತಿ ತಿರುವದ್ ನೋಡು. ಎತ್ಕೊಳ್ಳಿನ ಸಂಕಟ ನಿನ್ಗೇನಯ್ಯ ಅರ್ಥ ಆಯ್ತದೆ? ಹುಟ್ಟದಾಗಿಂದ ನನ್ ಸೆರ್ಗಿ ಇಟ್ಕೊಂಡ್ ಬೆಳ್ದಿದ್ ಕೂಸು. ಇಷ್ಟಿನ ಗಂಟ ಅವ್ನ್ ಬಿಟ್ಟಿರ್ಬೇಕು ಅಂದ್ರೆ ನನ್ ಕೈಯಾಗ ಆಯ್ಕಿಲ್ಲ, ಗೊತ್ತಾ? ಅವನು ನಿನ್ನೊಬ್ಳಿಗೆ ಮಗ ಅಲ್ಲ ಕಣಮಿ, ನನ್ಗೂ ಮಗ್ನೆಯ. ನಿನ್ಗೆ ಎಷ್ಟು ದುಃಖ ಆಯ್ತದೋ ಅಷ್ಟೇ ದುಃಖ ನನ್ಗೂ ಆಯ್ತದೆ. ಅದೇನ್ ಮಾಡಕ್ಕಾಯ್ತದೆ? ಆ ಮೇಷ್ಟ್ರು ಮಾತು ಕೇಳ್ಬೇಕಲ್ಲ. ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಬರ ಬರ
ರಂಗ ಆ ಮೈ ಯಾಕ್ಲ ಹಂಗ್ ಪ್ರಾಣ ತಿಂತೀಯಾ? ಅದಕ್ ನೀನೇ ಅಪ್ಪ ಅವ್ವ ಎಲ್ಲ ಹಿಂಗ್ ಎದುರಿಸಿದ್ರೆ ಮಗ ಬೆಚ್ಬಿಡಕ್ಕಿಲ್ವಾ? ನಿಮ್ಗಳಿಗೆ ಪಾಪು ಅಪ್ಪ ನಮ್ಮ ಮರ್ಯಾದಿಲ್ಲ ಅವಳಿಗ ಬರ. ಇವಳು ಏನ್ ಮಾಡಿದ್ಲು ಅಂತ ಹಿಂಗ್ ಕೂಗಾಡ್ತಾ ಇದೀಯ ನೀನು? ನೀ ಕೇಳಿದ್ ಒಳ್ಳೇದಾಯ್ತು. ನೋಡ್ತಾ ಯಾವ ಅಷ್ಟು ಊಟ ಇದ್ದ ಒಂದ್ ಗಂಟು ಬಂದದೆ, ನೋಡಕ್ ಚೆನ್ನಾಗೂ ಅದೇ. ಇವಳು ಮದುವೆ ಮಾಡ್ಕೊಂತೀನಿ ಅಂತ ಒಪ್ಕೊಂಡದೆ. ಮದುವೆ ಖರ್ಚೆಲ್ಲ ನಾನೇ ಹಾಕೋತೀನಿ, ನಿನ್ ಖರ್ಚಿಗೂ ಕಾಸು ಕೊಡ್ತೀನಿ ಅಂತ ಹೇಳಿದ್ದೆ. ಅಂತ ಒಳ್ಳೆ ಸಂಬಂಧ ಬಂದ್ರೆ ಇವಾಗ ಒಪ್ಕೊಂಡ್ ಮದುವೆ ಮಾಡಕ್ ಹೋಗ್ತಾನೆ. ಹುಡುಗ ಬಂದ್ ಏನ್ ಮಾತಾಡ್ತಾ ಇದೀಯ ಅಂತ ಗೆಪ್ತಿ ಐತೇನಲ್ಲ ನಿನ್ಗೆ? ಏಯ್, ನಿನ್ನ ಮಗಳನ್ನ ನನ್ ಮಗನ್ಗೆ ತಂದ್ ಕಳ್ತೀವಿ ಅಂತ ಅವತ್ತೇ ಮಾತಾಗಿತ್ತು ಗೊತ್ತೇನ್ಲ? ಅವತ್ತು ಒಪ್ಕೊಂಡಿದ್ದೆ, ಇವತ್ತು ಒಪ್ಕೊಂಡಿಲ್ಲ ತನ್ಕಳೆ. ನನ್ನ ಮಗ ಸಿಟಿನಾಗ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಿ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ. ಕೇಳ್ರಪ್ಪ, ಒಳ್ಳೆ ಬೆಂಕಿ ಜ್ವರ ಬರ ಮಾತಾಡ್ತಾವನೆ. ನಮ್ ಚೋಳರ ಕಲ್ಕೊಳಿಕ್ ಹೋಗೋದು ಒಂದೇ, ಈ ಬೊಡ್ಡೆ ಇದ್ರ ಮಗ ಓದ್ ದೊಡ್ಡ ಆಫೀಸರ್ ಆಗಿ ನಮ್ಮ ನೋಡ್ಕೊಳ್ಳೋದು ಒಂದೇ. ಕೇಳ್ರ ಇಲ್ಲೇ, ಅವಳಿಗೆ ಎಂತ ಗಂಡು ಹುಡುಕ್ಬೇಕು ಅಂತ ನನಗೆ ಗೊತ್ತದೆ, ಅವಳು ಎಂತ ಮನೆ ಸೇರ್ಸ್ಬೇಕು ಅಂತ ನನಗೆ ಗೊತ್ತದ ಮಗನ. ಏಯ್ ರಂಗ, ನಡೀರ ಒಳಕ್ಕೆ. ಕುಡ್ಕೊಂಡ್ ಬಾಳು ಯಾವತ್ತಿದ್ರು ಹಿಂಗೆಯಾ? ಏಯ್, ಅದ್ ಏನ್ ಕಿಸಿತಿಯ ಕಿಸ್ಕೊ ಹೋಗ್ಲಾ, ನಡೀರ ಒಳಕ್ಕೆ. ಏನ್ ಕಿಸಿಬೇಕು ಅಂತ ನನಗೆ ಗೊತ್ತದೆ, ನಾ ಕಿಸಿತೀನಿ. ಓ, ನನಗಳಕ್ ಬಂದ್ಬಿಟ್ಟ ಅವನೇ. ಅಜ್ಜಿ ಬಾಯಿಲಿ. ಅಜ್ಜಿ 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 ಏನಾಯ್ತು ಗೊತ್ತಾ? ಅಜ್ಜಿ ಇವತ್ತು ಐಶ್ವರ್ಯ, ಸ್ವಲ್ಪ ನಗು ನಿಲ್ಸಿ. ಏನಾಯ್ತು ಅಂತ ಹೇಳ್ತೀಯಾ? ಅಜ್ಜಿ ಆ ನೇಸ್ರ ಇಲ್ವಾ? ಯಾರಮ್ಮ ಅದು? ಆ ನೇಸ್ರ ಅಜ್ಜಿ. ಅದೇ ಕಿವಿಗೆ ಹೂವ, ಮುಗ್ಧ ಪಾಪು, ಆ ಹಳ್ಳಿ ಹುಡ್ಗ ಅಂತ ಹೇಳಿರ್ಲಿಲ್ವಾ ಅಜ್ಜಿ? ಓ, ಆ ಹುಡ್ಗನಾ? ಏನಾಯ್ತು? ಅಯ್ಯಯ್ಯೋ ಅಜ್ಜಿ, ಅದೇನಾಯ್ತು ಅಂದ್ರೆ ಏನೋ ಮಾಡಕ್ ಹೋಗಿ ಬೇರೆ ಏನೋ ಮಾಡ್ದ. ಎಲ್ರೂ ಬಿದ್ದು ಬಿದ್ದು ನಗ್ತಿದ್ರು. ಹೋಗ್ಲಿ, ಎಲ್ಲರೂ ನಗೋದನ್ನ ನೀನಾದ್ರೂ ನಿಲ್ಲಿಸ್ಬೋದಾಗಿತ್ತಲ್ವಮ್ಮ? ಅದ್ ಹೆಂಗಜ್ಜಿ? ಅವನ್ ಕಿವಿಲ್ ಹೂವು, ಅವನ್ ಡ್ರೆಸ್ಸು, ಅದನ್ನೆಲ್ಲ ಚೇಂಜ್ ಮಾಡು. ಸಿಟಿ ಕಲ್ಚರ್ ಹೇಳ್ಕೊಡು, ಆಗ ಸಿಟಿ ಹುಡುಗ ಆಗ್ತಾನೆ. ಕರೆಕ್ಟ್ ಅಜ್ಜಿ, ನಾಳೆಯಿಂದ ಅದೇ ಕೆಲಸ ಮಾಡ್ತೀನಿ. ಅಜ್ಜಿ, ಅವರಲ್ಲಿ ಒಂದ್ ಗುಣ ನನಗ್ ತುಂಬಾ ಹಿಡಿಸ್ತಜ್ಜಿ. ನಾವೆಲ್ಲ ಎಷ್ಟೇ ರೇಗಿಸ್ತಿದ್ರು ಒಬ್ರಿಗೂ ಒಂದು ಮಾತು ಬೈಲಿಲ್ಲ. ಅಜ್ಜಿ, ಹೀಸ್ ರಿಯಲಿ ಅ ನೈಸ್ ಚಾಪ್. ಅಂತ ಒಳ್ಳೆ ಹುಡುಗನ ನಮ್ಮನೆಗೊಂದ್ ದಿವ್ಸ ಊಟಕ್ಕೆ ಕರಿಯಮ್ಮ. ಓಕೆ ಅಜ್ಜಿ. ಕೇಳ್ರಿ, ಇಲ್ಲಿ ಇಡೀ ಕಾಲೇಜ್ಗೆ ಆರ್ಟ್ ನ್ಯೂಸ್ ಕಂಡ್ರು. ಅದೇನೋ ಆರ್ಟ್ ಸ್ಪೆಷಲ್ ನ್ಯೂಸ್, ಬೇಗ ಹೇಳೋ, ತಣ್ಣಗಾಗ್ಬಿಡುತ್ತೆ. ಅದೇನ್ ಹಾಟ್ ನ್ಯೂಸ್ ಅಂತ ನಾನ್ ಹೇಳ್ತೀನಿ ಕೇಳ್ರೋ. ನಮ್ ಸೈನ್ಸ್ ಲೆಕ್ಚರರ್ ಇಲ್ವಾ ರಾಬರ್ಟ್, ಅವ್ರ ಮಿಸ್ಸಸ್ ಕಂಟಿನ್ಯೂಸ್ ಆಗಿ 3 ಸಲ ಅವಳಿ ಜವಳಿ ಮಕ್ಳನ್ನ ಹೆತ್ತಿದಾರ್ ಕಣ್ರೋ, ಅಷ್ಟೇ ಕಣ್ರೋ, ಬೇರೇನಿಲ್ಲ. ಹೌದಾ? ಅದು ಇಂಗ್ಲಿಷ್ ಬ್ರೀಡ್ ಅಲ್ವೇನೋ, ಅದಕ್ಕೆ ಡಬಲ್ ಡಬಲ್. ನಮ್ಮವರೆಲ್ಲ ಝಾನ್ಸಿ ರಾಣಿಗಳಲ್ವಾ, ಅದಕ್ಕೆ ಸಿಂಗಲ್ ಸಿಂಗಲ್ ಆಗೋದ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏಯ್, ಅಲ್ಲಿ ನೋಡ್ರೋ, ಲೆಕ್ಚರರ್ ಬರ್ತಾವ್ರೆ. ಬನ್ರೋ, ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ನಮಸ್ತೆ ಸರ್. ನಮಸ್ಕಾರ. ಗೋ ಗೋ ಸರ್, ಕಂಗ್ರ್ಯಾಚುಲೇಷನ್ ಸರ್. ಕಂಗ್ರಾಟ್ ಸರ್. ಕಂಗ್ರಾಟ್ಸ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಕಂಗ್ರ್ಯಾಚುಲೇಷನ್ ಸರ್. ಅಲ್ಲ, ಕಂಗ್ರಾಟ್ಸ್ ಯಾಕೆ ಕೇಳಿದ್ದು? ಎಕ್ಸಾಮ್ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ರಾ? ಇಲ್ಲ ಕಾಲೇಜ್ ನಾನು ಮುಚ್ತಾವ್ರ? ಮೇ ಬಿ ಇವತ್ತು ನಡೀತಾ ಇರೋ ಮ್ಯಾಚ್ ಅಲ್ಲಿ ಧೋನಿ ಏನೋ ಡಬಲ್ ಸೆಂಚುರಿ ಹೊಡೆದಿರ್ಬೇಕು. ಧೋನಿ ಅಲ್ಲ ಸರ್, ಡಬಲ್ 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 3 ಟೈಮ್ ಸೆಂಚುರಿ ಹೊಡೆದಿರೋದು ನೀವೇ ಸರ್. ವಾಟ್ ಮ್ಯಾನ್? ಡಬಲ್ ಡಬಲ್ ಡಬಲ್? ನೋ 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 ನೋ, ಐ ಆಮ್ ಆಲ್ವೇಸ್ ಸಿಂಗಲ್. ನೀವು ಸಿಂಗಲ್ಲೇ ಸರ್, ನಿಮ್ಮ ಹೆಂಡತಿಗೆ ಡಬಲ್, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು. ಓಹ್, ಅದೆಲ್ಲ ನಿಮ್ಗೆ ಗೊತ್ತಾಯ್ತು? ಹೌ ಡು ಯು ನೋ? ಸರ್, ನಂಗೆ ಮಾತ್ರ ಅಲ್ಲ, ಇಡೀ ಕಾಲೇಜ್ಗೆ ಗೊತ್ತು. ಅದೇನೇ ಇರ್ಲಿ, ನೀವು ಮಾತ್ರ ತುಂಬಾ ಸ್ಟ್ರಾಂಗು ಸರ್. ಹೌದು, ಐ ಆಮ್ ಸ್ಟ್ರಾಂಗ್. ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ಅಂಡ್ ಆಲ್ಸೋ ಐ ಆಮ್ ವೆರಿ ಸ್ಟ್ರಿಕ್ಟ್. ಮೊದಲನೇ ಸರಿ ಹುಟ್ಟಿದ ಅವಳಿ ಜವಳಿ ಮಕ್ಳಿಗೆ ಏನಂತ ನಾಮಕರಣ ಮಾಡಿದ್ರಿ ಸರ್? ಟಿನ್ ಅಂಡ್ ಮಾರ್ಟಿನ್. ಎರಡನೇ ಸಲ ಟ್ವಿನ್ಸ್ಗೆ ಪೀಟರ್ ಅಂಡ್ ರಿಪೀಟರ್. ಮಗ, ಈಗ ಹುಟ್ಟಿರೋ ಟ್ವಿನ್ಸ್ಗೆ ಏನಂತ ಹೆಸರಿಟ್ಟಿದ್ರ? ಟೈರ್ಡ್ ಅಂಡ್ ರಿಟೈರ್ಡ್. ಸರ್, ಇವಾಗ ರಿಟೈರ್ಡ್ ಆಗಿರೋದು ನೀವಾ ನಿಮ್ಮ ಮಿಸ್ಸಸ್? ಓ, ಬೆರಳು ತೋರಿಸಿದ್ರೆ ಅಸ್ತಾನೆ ನುಗ್ತೀರಾ. ಯು ಸಿಲಿ ಬಾಯ್ಸ್, ಗೆಟ್ ಲಾಸ್ಟ್. ಬಾರ ಶಿವ, ಬಾಯ್ ಕಂಡ್ರ.
ಮಗ ಮೊನ್ನೆ MG ರೋಡ್ ಹೆಂಗಿದ್ರು ಗೊತ್ತೇನೋ ಹುಡುಗಿರು ಸಿಕ್ಕಾಪಟ್ಟೆನಾ? ಅಪ್ಪ ನನಗಂತೂ ತಲೆ ಗಿರ್ರ ಅಂತಿತ್ತು. ಮೊನ್ನೆ ಏನಿಲ್ಲ ಚಾಮಕ್ ರಾಜ ಒಳ್ಳೆ ಒಳ್ಳೆ ಹುಡುಗಿರು. ಮೊನ್ನೆ ನೋಡ್ದೆ ಮಚ್ಚ ಫಿಲ್ಮ್ ಅಲ್ಲಿ. ಏನು ಆಗಲ್ಲ ಮಗ ನನ್ ಡವ್ ಬಂದ್ಲು. ಏನಮ್ಮಿ ಕ್ಲಾಸ್ ಬಂಕಾ? PVR ಹೋಗೋಣ ಬತ್ತೀಯಾ? ಮೊನ್ನೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡಿದೆ ಗೊತ್ತಾ ಮಚ್ಚ? ಸೂಪರ್ ಆಗಿ ಧೂಳ್ ಮಗ. ಅವಾಗ ಇವ್ನ್ ನೋಡ್ರು, ಅಬ್ಬಬ್ಬ ಇವನಲ್ಲಿ ಇಷ್ಟೊಂದು ಚೇಂಜಸ್ ಆಗಿದೆ ಅಂದ್ರೆ ಇವ್ನ ಯಶಸ್ಸಿನ ಗುಟ್ಟೇನ್ರೋ? ದೊಡ್ಡವ್ರು ಹೇಳಿಲ್ವೇನೋ ಯಶಸ್ವಿ ಗಂಡಿನಿಂದೆ ಒಂದ್ ಹೆಣ್ಣಿರ್ತಾಳೆ ಅಂತ. ಹೌದಾ? ಯಾರೋ ಆ ಹೆಣ್ಣು? ಅಲ್ಲಿ ನೋಡು, ಯಶಸ್ವಿ ಗಂಡಿನಿಂದ ಇರೋ ಹೆಣ್ಣು ಬರ್ತಾ ಇದ್ದಾಳೆ. ಏನಮ್ಮ ಸಮಾಚಾರ ಇವಂದು? ಮೇಡಮ್ ಸುಮ್ಮನೆ ನೋಡ್ತಿದ್ದಾರೆ. ಮೇಡಮ್ ಏನ್ರಿ ನೀವು ಆಗ್ಲಿ ಲಂಚ್ ಟೈಮಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ಕಾರಿಡಾರ್ ಅಲ್ಲಿ? ಅದು ಎಲ್ಲ ಹುಡುಗರು ಎದುರಿಗೆ ನನಗೂ ಒಂಥರ ಮುಜುಗರ ಆಗುತ್ತಪ್ಪ. ಅದು ಅಡ್ಡ ನಿಲ್ಸಿ ಮಾತಾಡ್ತಿದ್ದೀರ. ಅಲ್ಲ, ಈಗ ಕೇಳೇ ಬಿಡ್ಲ. ಬಹಳ ದಿವಸದಿಂದ ನನಗೊಂದು ಡೌಟ್ ಕ್ಲಿಯರ್ ಆಗ್ಬೇಕಾಗಿತ್ತು, ಅದಕ್ಕೆ ನಿಲ್ಲಿಸ್ದೆ. ಡೌಟಾ? ಏನದು ಕೇಳಿ, ನನಗ್ ಟೈಮ್ ಇಲ್ಲ. ಅಲ್ಲ, ನಿಮ್ಮ ಮಗ ನಂತರನೇ ಕಪ್ಪು ಇದ್ದಾನೆ ಅಂತಂದ್ರಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ನನಗೊಂಥರ ಫೀಲಿಂಗ್ ಆಗ್ಬಿಟ್ಟಿದೆ. ನಿಮಗ್ ಫೀಲಿಂಗ್ ಬರೋತರ ನಾನು ಏನು ಮಾತಾಡ್ಲಿಲ್ವೇ? ಮಾತಾಡ್ಲಿಲ್ಲ, ಅವತ್ತು ನಾನು ಕನ್ಸಲ್ ಬಂದಿದ್ದಕ್ಕೆ ಹಂಗಾಯ್ತು ಅಂತಂದ್ರಲ್ಲ. ಇನ್ನು ನಿಜವಾಗ್ಲೂ ನಾನೇ ಅಂತಂದಿದ್ದಕ್ಕೆ ನೀವು ಚೀತು ಅಂತ ನಾಚ್ಕೊಂಡು ಹೋದ್ರಲ್ಲ, ಅವತ್ತಿಂದ ನನಗೆ ಇನ್ನೊಂಥರ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಎಲ್ರು ಮುಂದೆ ಯಾವಾಗ ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತೇ ಆಗಲ್ವಲ್ಲ ನಿಮ್ಗೆ? ಕಾರಿಡಾರ್ ಅಲ್ಲಿ ಬಂದು ಮಾತಾಡಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊತಾ ಇದ್ದೀರಾ? ಎಲ್ಲಿ ಬಂದು ಕೇಳಿದ್ರೆ ಹೇಳ್ತೀರಾ ಹೇಳಿ? ಅದು ಕನ್ಸ್ನಲ್ಲಿ. ಕನ್ಸ್ನಲ್ಲ? ಕನ್ಸಲ್ಲಿ ಬಂದ್ರೆ ಎಷ್ಟೊತ್ತಿಗೆ ಬರ್ಲಿ? ಕರೆಕ್ಟ್ ಆಗಿ 12 ಗಂಟೆಗೆ ಬಂದ್ಬಿಡು. 12 ಗಂಟೆಗ? 11:30 ಬಂದ್ಬಿಡ್ತೀನಲ್ಲ. ಬೇಡ, ಆ ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಏನ್ ಬ್ಯುಸಿ ಆಗಿರ್ತೀರಾ? ಅದೆಲ್ಲ ಹೇಳಕ್ಕಾಗತ್ತಾ? ಅದು ಪರ್ಸನಲ್. ಪರ್ಸನಲ್ ಏನಿರ್ಬೋದು? ಹಲೋ ಐಶ್ವರ್ಯ. ಹಾಯ್. ಏನಿದು? ಯಾವಾಗ್ಲೂ ಕ್ಲಾಸ್ ರೂಮ್, ಲೈಬ್ರರಿ ಅಂತ 3 ಹೊತ್ತು ಬುಕ್ ಮುಂದೆ ಇರೋರು ಇವತ್ತು ಹೂವನ್ ಹುಡ್ಕೊಂಡ್ ಬರೋ ದುಂಬಿ ತರ ಪಾರ್ಕ್ಗೆ ಬಂದಿದ್ದೀರಾ? ಗರ್ಲ್ ಫ್ರೆಂಡ್ ಹುಡ್ಕೊಂಡ? ಜೋಕ್ ಮಾಡ್ಬಿಡಿ, ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ಹೌದಾ? ಇಷ್ಟು ದೂರನಾ? ನನ್ ಮೊಬೈಲ್ಗೆ ಫೋನ್ ಮಾಡಿ ಅದೇನು ಅಂತ ಹೇಳ್ಬೋದಿತ್ತಲ್ಲ. ಫೋನಲ್ಲಿ ಮಾತಾಡೋಂಥ ವಿಷಯ ಅಲ್ಲ, ನೇರವಾಗಿ ಮನಸ್ಪೂರ್ವಕವಾಗಿ ಮುಕ್ತವಾಗಿ ಮಾತಾಡೋಂಥ ವಿಷಯ. ಹೌದಾ? ಹಾಗಾದ್ರೆ ಅದೇನಂತ ಬೇಗ ಹೇಳಿ. ಐಶ್ವರ್ಯ ಅವರೇ, ಎಲ್ಲಾ ವ್ಯಕ್ತಿಗಳಿಗೂ ಗಾಡ್ ಫಾದರ್ ಅಂತ ಇರ್ತಾರೆ. ಹಾಗೆ ನನ್ನ ಪಾಲಿಗೆ ನೀವೇ ಗಾಡ್ ಫಾದರ್. ಹಳ್ಳಿಯಿಂದ ಬಂದ್ ನಾನು ಎಲ್ಲರ ಹಾಸ್ಯ ಕಾರಣನಾಗಿದ್ದೆ. ನನಗೆ ಜಾಣತನದಿಂದ ಬದುಕೋದ್ ಕಲ್ಸ್ಕೊಟ್ರಿ. ಅನಾಗರಿಕನಾದ ನನ್ನನ್ನ ನಾಗರಿಕನಾಗಿ ಮಾಡಿದ್ರಿ. ನಾನು ವಿದ್ಯೆಯಿಂದ ದೂರ ಹೋದಾಗ ನನ್ನನ್ನು ವಿದ್ಯೆಗೆ ಹತ್ರ ತಂದ್ರಿ. ನಮ್ ತಂದೆ ತಾಯಿ, ನಮ್ ಗುರುಗಳು, ನಮ್ ಊರಿನ ಜನ ಕಂಡಿದ್ ಕನ್ಸನ್ನ ಇವತ್ ನೀವು ನನಸು ಮಾಡಿದೀರ. ನಾನು ಇಷ್ಟು ಮುಂದೆ ಬಂದು ಇಷ್ಟೆಲ್ಲ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ, ನಿಮ್ ಪ್ರೋತ್ಸಾಹನೇ ಕಾರಣ. ನಾನಿವತ್ತು ಗಳಿಸಿರೋ ಈ ಪ್ರಶಸ್ತಿ, ಪ್ರಶಂಸೆ ಇವೆಲ್ಲ ನಿಮಗೆ ಸೇರ್ಬೇಕಾಗಿದ್ದು. ದಯವಿಟ್ಟು ಈ ಪುಟ್ಟ ಕಾಣಿಕೆನ ಸ್ವೀಕರಿಸಬೇಕು. ಐಶ್ವರ್ಯ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಮ್ಮ, ಓದ್ಕೋ. ಅಲ್ಲ, ನಾನು ಹೇಳ್ತಾನೆ ಇದ್ದೀನಿ, ನೀನ್ ನಗ್ತಾನೆ ಇದೆಯಾ? ಏನ್ ಅರ್ಥ? ನಗ್ಬೇಡ್ವೆ ಐಶ್ವರ್ಯ. ಐಶ್ವರ್ಯ,
ಏನ ಐಶ್ವರ್ಯ ಅವರೇ ಇಲ್ಲಿ ನಿಂತ್ಬಿಟ್ಟಿದ್ದೀರಾ? ಗಾಡಿ ಪಂಕ್ಚರ್ ಆಗಿದೆ. ಕಾವ್ಯ ಬರ್ತಾಳೆ ಅಂತ ಕಾಯ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಬಂದ್ರಿ. ನಿಮ್ ಫ್ರೆಂಡ್ಸ್ ಕತೆ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ ನಾವೇ ಪಂಕ್ಚರ್ ಹಾಕ್ಸೋಣ. ಓಕೆ. ಇಲ್ಲೇ ನಿಲ್ಸ. ಎಷ್ಟಾಯ್ತು? 50 ರೂಪೀಸ್ ಕೊಡಿ ಸರ್. ನೇಸ್ರ ಇದಾನಾ? ಇದ್ದಾರೆ ಸರ್. ಏನ್ ಗತಿ ಬಂತಪ್ಪ? ಎಂತ ಕಾಲ ಬಂದೆಯ? ನಮ್ ನೇಸ್ರ ಏನಾಗಿದೆ? ಹಾಕೋ ಕಾರ್ಡು. ನೇಸ್ರ ನೇಸ್ರ ಮೇಷ್ಟ್ರೆ ಚೆನ್ನಾಗಿದ್ಯಾ? ಹ್ಞೂ ಮೇಷ್ಟ್ರೆ. ಇವ್ರ ಜೊತೆಗೆ ನೀನು ಎಲ್ಲಿ ಕೆಟ್ಟೋಗ್ಬಿಟ್ಟಿದ್ಯೋ ಅಂತ ಅನ್ಕೊಂಡಿದ್ನಪ್ಪ. ಇಲ್ಲ ಸದ್ಯ. ಕೂತ್ಕೋ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಮೇಷ್ಟ್ರೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ದೇವ್ರ ದಯದಿಂದ ನಿಮ್ಮಪ್ಪ ನಿಮ್ಮಮ್ಮ ಊರಿನ ಜನ ಎಲ್ರೂ ಚೆನ್ನಾಗಿದೆ. ಚೆನ್ನಾಗಿ ಓದ್ತಿದೀ ತಾನೆ? ಹ್ಞೂ ಮೇಷ್ಟ್ರೆ. ನೇಸ್ರ, ನಿಮ್ಮ ಅವ್ವ ಪ್ರೀತಿಯಿಂದ ನಿನಗೋಸ್ಕರ ಸಿಹಿ ತಿಂಡಿ ಮಾಡಿ ಕಳಿಸಿದಾಳೆ, ತಗೋ. ಅದ್ ಸರಿ, ಗಡ್ಡ ಯಾಕೆ ಬಿಟ್ಟಿದೀಯ? ಸುಮ್ಮನೆ. ತರುಣ್ರು ಹೇಗಿರ್ಬೇಕು? ಈ ಪರಿಸರದಲ್ಲೂನು ಪದ್ಮಪತ್ರದ ಜಲಬಿಂದುವಿನಂತಿದೆಯಲ್ಲಪ್ಪ. ಬೇಷ್ ಬೇಷ್. ಮೇಷ್ಟ್ರೆ, ನೀವು ಹೇಳಿರೋ ಒಂದೊಂದು ಮಾತು, ನಮ್ಮ ಅವ್ವ ಕೊಟ್ಟಿರೋ ಈ ಸಿಹಿ ತಿಂಡಿ, ಇವೆಲ್ಲ ನಂಗೆ ಶಕ್ತಿ ಚೈತನ್ಯ ತುಂಬಿಸೋ ಸಂಜೀವಿನಿ. ನಾ ಕೊಟ್ಟಿರೋ ಒಂದೊಂದು ಮಾತನ್ನು ಉಳಿಸ್ಕೊಂತೀನಿ ಮೇಷ್ಟ್ರೆ. ಆಗ್ಲಪ್ಪ. ಆಮೇಲೆ ಗೌರ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು. ನೀನೇ ತಗೊಳ್ಳೋದಾ? ನಾನು ಅವಳು ಕರ್ಕೊಂಡು ಅನ್ಭವಿಸಿದ ನೋವನ್ನ ನೀನ್ ಅನ್ಭವಿಸ್ಬೇಕು. ಹುಡುಗಿ ಎದುರಿಗಿದ್ದಾಳೆ ಅಂತ ಅವತ್ತು ಪಿಕ್ಚರ್ ತೋರ್ತೇನೆ ನನಗೆ ನೀನು. ಏನಂದೆ? ನನ್ನ ದುನಿಯಾದಲ್ಲಿ ಇಲ್ದಂಗ್ ಮಾಡ್ತೀನಿ ಅಂತ ಹೇಳ್ದೆ ನೀನು. ಇದಮ್ಮ ದುನಿಯಾ ಬಾ ತುಂಬಿದ್ರೆ ಬರ ಬಾರೋ.
ಸ್ವಲ್ಪ ಜಾಗ ಬಿಡಿ. ವಿವೇಕ್, ವಿವೇಕ್, ಏನಾಯ್ತು? ಮಾತಾಡು ವಿವೇಕ್. ಹೆಲ್ಪ್ ಮೀ ಪ್ಲೀಸ್. ಆಟೋ, 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 ನಿಲ್ಸಿ. ಸ್ಟಾಪ್, ಸ್ಟಾಪ್. ಟ್ಯಾಕ್ಸಿ, ನಿಲ್ಸಿ. ಪ್ಲೀಸ್ ನಿಲ್ಸಿ. ಪ್ಲೀಸ್ ಸ್ವಲ್ಪ ಹಾಸ್ಪಿಟಲ್ ಡ್ರಾಪ್ ಮಾಡಿ. ಓಕೆ ಮೇಡಮ್. ಡಾಕ್ಟರ್, ಡಾಕ್ಟರ್ ನೋಡಿ, ಇವ್ರು ನನ್ನ ಕ್ಲಾಸ್ಮೇಟ್ ವಿವೇಕ್ ಅಂತ. ಪ್ಲೀಸ್ ಹೇಗಾದ್ರೂ ಮಾಡಿ ಇವ್ರನ್ನ ಉಳಿಸ್ಬೇಕು. ಓಕೆ, ಡೋಂಟ್ ವರಿ. ಬೇಗ ಕೂತ್ಕೊಳ್ಳಿ, ಟೈಮ್ ಆಯ್ತು. ದಾರಿಲಿ ಹೋಗ್ತಾ ಎಲ್ಲ ಹೇಳ್ತೀನಿ. ಆಯ್ತು. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಹಾ ಹಾ ಹಾ. ವಿವೇಕ್, ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ. ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಿಮ್ ಪ್ರಾಣ ಉಳಿಸಿರೋದು ನಿಮ್ ಕ್ಲಾಸ್ಮೇಟ್ ಐಶ್ವರ್ಯ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬುಕ್ಕೆ ಸಿಗ್ಲಿಲ್ಲ ಕಣೆ. ದೊಡ್ಡರಂಗೇಗೌಡ್ರು ಬುಕ್ಕೆ ಸಿಗ್ಲಿಲ್ಲಮ್ಮ. ಆಕೆ ನಾರಾಯಣ ಅವ್ರದ್ದು ಸಿಗ್ಲಿಲ್ವೇ? ಅದೆಲ್ಲ ಸ್ವಪ್ನ ಬುಕ್ಸ್ ಅಲ್ಲಿ ಸಿಗುತ್ತೆ ಬಂದ್ರೆ. ಹೌದಾ? ಸರಿ, ಹಾಗಾದ್ರೆ ಹೋಗೋಣ. ಬನ್ನಿ ಹೋಗೋಣ. ಓಕೆ ಬಾಯ್. ಓಕೆ ಬಾಯ್ ಬಾಯ್. ಹಾಯ್. ಹಾಯ್. ಓ, ಐ ಆಮ್ ಸಾರಿ. ಇವತ್ತು ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ದೀನಿ ಅಂತ ಡಾಕ್ಟರ್ ಕಾಲ್ ಮಾಡಿ ಹೇಳಿದ್ರು. ಆದ್ರೆ ನಾನು ಮರ್ತೋಗ್ಬಿಟ್ಟಿದ್ದೆ. ಥ್ಯಾಂಕ್ ಯು. ಪರವಾಗಿಲ್ಲ. ಮೊದಲು ನಮ್ಮ ತಾಯಿ ನನಗೆ ಜನ್ಮ ನೀಡಿದ್ಲು. ಈಗ ನೀವು ನನಗೆ ಪುನರ್ಜನ್ಮ ನೀಡಿದಿರ. ತುಂಬಾ ಥ್ಯಾಂಕ್ಸ್. ಬರೀ ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಏನ್ ಪ್ರಯೋಜನ? ಏನ್ ಮಾಡ್ಬೇಕು ಹೇಳಿ? ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಹೇಳಿ, ಅವ್ರು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇಷ್ಟೇನಾ ನಿನಗೆ ಗೊತ್ತಿರೋದು? ಮಚ್ಚು, ಚಾಕು, ಚೂರಿ, ರಕ್ತ, ಸಾವು, ನೋವು, ಇಷ್ಟೇನಾ ನಿನ್ ಜೀವನದ ಮೈಲಿಗಲ್ಲುಗಳು? ಜೀವನಕ್ಕೆ ಬೇರೆ ಅರ್ಥನೇ ಇಲ್ವಾ? ನಿನ್ ಜೀವನದಲ್ಲಿ ಇಷ್ಟೆಲ್ಲ ದುರಂತ ಆದ್ಮೇಲೂ ನಿನ್ನಲ್ಲಿರೋ ರಾಕ್ಷಸ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು, ಮನುಷ್ಯ ಸತ್ರು ಅವನ ಯೋಚನೆಗಳು ಸಾಯೋದಿಲ್ಲ ಅಂತ. ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಈಗ ಗೊತ್ತಾಗ್ತಾನೆ ಇಲ್ಲ. ಅರ್ಥ ಆಗಲ್ವಾ? ಮನಸ್ ತುಂಬಾ, ಮೈ ತುಂಬಾ ರೋಷ, ದ್ವೇಷನೇ ತುಂಬಿಕೊಂಡಿರೋ ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ನಿನ್ನಲ್ಲಿರೋ ರೋಷ, ದ್ವೇಷ, ಆವೇಶನ ಬಿಟ್ಟು ಪ್ರೀತಿಸೋದ್ ಕಲಿ. ಪ್ರೀತಿನೇ ಎಲ್ಲದಕ್ಕೂ ದಾರಿದೀಪ. ಅವತ್ತು ಬೀದಿಲಿ ಸಾಯ್ತಾ ಬಿದ್ದಿದ್ ನಿನ್ನ ಡಾಕ್ಟ್ರು ಪ್ರೀತಿಯಿಂದ ಚಿಕಿತ್ಸೆ ಮಾಡಿದ್ದಕ್ಕೆ ಇವತ್ ನೀನು ಉಸಿರಾಡ್ತಿದ್ಯಾ. ಲಾಂಗು ಮಚ್ಚನ್ನ ಪ್ರೀತಿಸೋದ್ರಿಂದ ಯಾರನ್ನ ಉಳಿಸ್ತ್ಯಾ, ಯಾರನ್ನ ಮುಗಿಸ್ತ್ಯಾ? ಪ್ರೀತಿ ಅನ್ನೋದು ನಿನ್ ಮನ್ಸನ್ನ ಶಾಂತಿ ಶಿಖರಕ್ಕೆ ಏರ್ಸತ್ತೆ. ಪ್ರೀತಿಯಿಂದ ಬಾಳೋದನ್ನ ಕಲಿ. ಆ ಶಾಂತಿ ಅನ್ನೋ ಪ್ರಪಾತಕ್ಕೆ ಜಾರ್ ಬೀಳ್ಬೇಡ. ಹಿಂಸೆಯಿಂದ ನೀನು ನಿರ್ಮಿಸಕ್ ಹೋಗೋ ಸಾಮ್ರಾಜ್ಯಕ್ಕೆ ಚಾಕು ಚೂರಿ ಬೇಕು. ಆದ್ರೆ ಮಧುರವಾದ ಮನಸ್ಸುಗಳ ನಿಲಯವನ್ನ ನಿರ್ಮಿಸೋಕೆ ಪ್ರೀತಿ, ವಿಶ್ವಾಸ ಅನ್ನೋ ಸುಮಧುರವಾದ ಭಾವನೆಗಳು ಬೇಕು. ಪ್ರಕೃತಿ ಪ್ರೀತಿಸೋದು ಪ್ರೀತಿನ, ವಿಕೃತಿನಲ್ಲ. ಈ ಸಮಾಜ, ಸಮುದಾಯ, ಬಂಧು ಬಳಗ ಎಲ್ಲ ನಿನ್ನನ್ನ ಪ್ರೀತಿಸ್ಬೇಕು ಅಂದ್ರೆ ನೀನು ಅವ್ರನ್ನ ಪ್ರೀತಿಸ್ಬೇಕು. ಅರ್ಥ ಆಯ್ತಲ್ಲ? ಸುಂದ್ರಿ ಸುಂದ್ರಿ, ಇವತ್ತು ಕ್ಲಾಸ್ ರೂಮ್ ನಲ್ಲಿ ಎಂತ ಕಾಮಿಡಿ ಆಯ್ತು ಗೊತ್ತಾ? ಅದು ಏನ್ರಿ ನೀವು ಹೋದೆ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷನ ಹಾಗೆ ನನ್ನ ಹಿಂದಿಂದಲೇ ನಡ್ಕೊಂಡ್ ಬರ್ತಾ ಇದ್ರಲ್ಲ. ಅಲ್ಲರಿ, ನನ್ನ ಒಂಟಿಯಾಗಿ ಎಲ್ಲ ನಡಿಯಕ್ಕೆ ಬಿಡೋದಿಲ್ವಲ್ಲ ನೀವು. ನೀವು ಅಯ್ಯೋ ಹೋಗ್ರಿ ಆಚೆ ಹೋಗ್ರಿ. ನಿಮಗೆ ಸ್ವಲ್ಪ ಮಾನ ಮರ್ಯಾದೆ ಭಯ ಏನು ಇಲ್ವಲ್ರಿ? ನೀವು ಬಂದಿರೋ ಜಾಗ ಯಾವ್ದು ಗೊತ್ತಾ? ಅಯ್ಯೋ, ವಿಷಯ ಹೇಳೋದಕ್ಕೆ ಯಾವ ಜಾಗ ಆದ್ರೆ ಏನು? ನಾನು ವಿಷಯ ಹೇಳಲೇಬೇಕು, ನೀವು ಕೇಳಲೇಬೇಕು. ಏನಾಯ್ತು ಗೊತ್ತಾ? ಹೋಗ್ರಿ. ನಮ್ಮಿಬ್ಬರನ್ನ ಯಾರಾದ್ರೂ ಈ ಬಾತ್ರೂಮ್ ಅಲ್ಲಿ ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜ್ ಹಾಕ್ಬಿಡ್ತಾರೆ ಕಣ್ರಿ. ಹೋಗ್ರಿ. ಅಯ್ಯ, ಅದಕ್ಕೆ ಯಾಕೆ ಅಷ್ಟು ಗಾಬರಿ ಆಗ್ತಾ ಇದ್ದೀರಾ? ನಾವೇನ್ ಬೆಡ್ರೂಮ್ ಅಲ್ಲ ಇದೀವಿ, ರೆಸ್ಟ್ ರೂಮ್ ಅಲ್ಲಿ ತಾನೇ ಇರೋದು. ಇದು ರೆಸ್ಟ್ ರೂಮ್ ಅಲ್ಲ, ಕಾಲೇಜ್ ರೂಮ್ ಅಲ್ಲ, ಬೆಡ್ರೂಮ್ ಅಂತ ಮೊದಲು ಅಲ್ವೇ ಅಲ್ಲ. ಇದು ಲೇಡೀಸ್ ಬಾತ್ರೂಮ್ ಕಣ್ರಿ.
ಲೇಡೀಸು ಬಾತ್ರೂಮ್ ನನ್ ಬಗಾರಿ ಈಗ ನೀವೇ ನನ್ ಮಾನ ಮರ್ಯಾದೆ ಕಾಪಾಡ್ಬೇಕ್ರಿ. ನಾನೇನೋ ನಿಮ್ ಮರ್ಯಾದೆ ಕಾಪಾಡ್ತೀನಿ, ಆದ್ರೆ ನನ್ ಮರ್ಯಾದೆ ಕಾಪಾಡೋರು ಯಾರು? ನಾನ್ ಕಾಪಾಡ್ತೀನಲ್ಲ, ನೀವೇನ್ ಯೋಚನೆ ಮಾಡ್ಬೇಡಿ. ಈಗ ನೋಡ್ರಿ, ನಾನು ಏನಾದ್ರು ಹೊರಗಡೆ ಗಂಡ್ಸಾಗಿ ಏನಾದ್ರು ಕಾಣಿಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಹೋಗ್ಬಿಡುತ್ರಿ. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು. ಏನು? ಏನಿಲ್ಲ, ನಿಮ್ ಸೀರೆ ಬಿಚ್ಕೊಡ್ರಿ, ಉಟ್ಕೊಂಡು ಹೊರಗಡೆ ಓಡಾಬಿಡ್ತೀನಿ. ಹಿಂದ್ಗಡೆ ಕಿಟಕಿಯಿಂದ ತಂದ್ಕೊಡ್ತೀನಿ. ಸೀರೆ ಕೊಡ್ರಿ, ಸೀರೆ ಕೊಡ್ರಿ, ಸೀರೆ ಬಿಚ್ಚ್ರಿ, ಸೀರೆ ಬಿಚ್ಚಿ. ಏ ರೇಖಾ, ಎಷ್ಟ್ ದಿನದಿಂದ ನಡೀತಿದ್ಯಾ ಕೆಲಸ ಎಲ್ಲ? ಹೋಗಿ ಪ್ರಿನ್ಸಿಪಾಲ್ ಆಗಿ ರಿಪೋರ್ಟ್ ಮಾಡ್ತೀನಿ. ಏನ್ ಮಾಡೋದೀಗ? ಸೀರೆ ನೀವು ಹಾಕೊಳ್ರಿ ಬೇಗ. ಹಲೋ, ಓಪನ್ ದ ಡೋರ್. ಹಲೋ. ಅಯ್ಯೋ, ಯಾರು ಇವ್ರು ಹೀಗೆ ಹೋಗ್ತಾ ಇದ್ದಾಳೆ? ಮಗ, ಏ ವಿವೇಕ್, ಯಾಕಿವತ್ತು ಜಿಲೆಟ್ ಬ್ಲೇಡ್ ತರ ಶಾರ್ಪ್ ಆಗಿದ್ದನು ತುಕ್ಕಿಡ್ದಿರೋ ಮಸ್ತರ ಆಗ್ಬಿಟ್ಟಿದ್ಯಾ? ಇವತ್ತು ನಾನೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹಾ, ಫ್ರೀ ಆಗಿದ್ದೀನಿ, ಎಷ್ಟ್ ಬೇಕಾದ್ರೂ ಮಾತಾಡಿ. ಅದು ಹೇಳಿ, ಅದೇನು? ಸರ್, ಪ್ರಿನ್ಸಿಪಲ್ ಕರಿತಿದ್ದಾರೆ. ಓ, ಐಮ್ ಸಾರಿ, ಪ್ರಿನ್ಸಿಪಲ್ ಕರಿತಾ ಇದ್ದಾರೆ. ಬೆಳಿಗ್ಗೆ ಹೇಗೂ ನಿಮ್ಮ ಮನೆಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ. ಓಕೆ, ಬಾಯ್. ಈ ಪ್ರಿನ್ಸಿಪಲ್ ಒಬ್ರು ಶಿವ ಪೂಜಲ್ ಕರಡಿ ಬಿಟ್ಟಂಗೆ. ಹೋಗಮ್ಮ ಇವಾಗ. ಆಲ್ ದ ಬೆಸ್ಟ್ ಗುರು. ನನ್ನನ್ನ ಯಾಕೆ ಬರಕ್ ಹೇಳಿದ್ರಿ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಮುಖ್ಯವಾದ ವಿಷಯ ಅಂದ್ರೆ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಮತ್ತೇನ್ ಬೇಕು? ನೀವು ಬೇಕು. ನಾನು ನಿಮ್ಮನ್ನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ನೀವು ನನಗೆ ಜೀವದಾನ ಮಾಡಿದಾಗ್ಲಿಂದ ನನ್ನ ಈ ಜೀವ ನಿಮಗೋಸ್ಕರ ಮೆಡಿತಾ ಇದೆ. ಈ ಪ್ರೀತಿನ ಇಲ್ಲ ಅನ್ಬೇಡಿ. ಈ ಪವಿತ್ರವಾದ ದಿನ ನಮ್ಮಿಬ್ರು ಪ್ರೀತಿನೂ ಒಂದಾಗಲಿ. ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು. ಲವ್ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಮನಸ್ಸುಗಳಲ್ಲಿ ಒಡೆಯೋ ಪವಿತ್ರವಾದ ಚಿಗುರು, ಬಲವಂತದಿಂದ ಬೆಳೆಯೋ ಬೇರಲ್ಲ. ಅದು ಎರಡು ಹೃದಯಗಳಲ್ಲಿ ಬೆಳಗು ಪ್ರೇಮ ಜ್ಯೋತಿ. ನನ್ನ ಮನಸ್ಸಿನಲ್ಲಿ ನೀನಿಲ್ಲ, ನನ್ನ ಹೃದಯದಲ್ಲಿ ನಿನಗೆ ಯಾವತ್ತೂ ಆ ಸ್ಥಾನ ಇಲ್ಲ. ನಾನ್ ನಿನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ನೀನ್ ನನ್ನ ಗೆಳೆಯ, ನಾನ್ ನಿನ್ ಗೆಳತಿ ಅಷ್ಟೇ. ನಿನ್ ಮನಸ್ಸಿನಲ್ಲಿ ನನ್ನನ್ನ ಕಲ್ಪಿಸ್ಕೊಂಡ ಹಾಗೆ ನನ್ನ ಮನಸ್ಸಿನಲ್ಲೂ ಅವರಿದ್ದಾರೆ. ಬನ್ನಿ ಬನ್ನಿ. ಇವ್ರು ನನ್ನ ಅಜ್ಜಿ. ನಮಸ್ಕಾರ. ಇವಳು ನನ್ನ ಫ್ರೆಂಡ್ ಕಾವ್ಯ. ನೀನ್ ಬರೋದನ್ನೇ ಕೂತ್ಕೊಳ್ಳಿ. ತುಂಬಾ ಎದುರು ನೋಡ್ತಾ ಇದ್ಲಪ್ಪ. ಬಾ ಕೂತ್ಕೋ. ಐಶ್ವರ್ಯ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಳಪ್ಪ. ಐಶ್ವರ್ಯ, ಇವ್ರಿಗೆ ಊಟ ಬಡ್ಸು. ನಾವಿಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಪ್ಪ. ನೀನ್ ಊಟ ಮಾಡು. ಆಯ್ತು. ಬಾಯ್. ಥ್ಯಾಂಕ್ ಯು. ಚೆನ್ನಾಗಿದೆ. ನೇತ್ರ, ನಮ್ಮ ಮನೆ ಎಲ್ಲ ತೋರಿಸ್ತೀನಿ. ಐಶು, ಕುಡಿದೆ ಕುಡಿದೆ. ಲೇ,
ಈ ತಾಯಿನ ಯಾವತ್ತು ಒಲಿಸ್ಕೊಂಡ ಅವತ್ತಿಂದ ಇವಳು ನಾನು ಮುಟ್ಟೆ ಹೋಯ್ತಿಲ್ಲ ಕಣ್ರ. ನೀವು ನನ್ನ ಆತ್ಮೀಯ ಸ್ನೇಹಿತರಲ್ವಾ, ನಾನ್ ನಿಮ್ಗಾಗ್ಬೇಕು, ನೀವು ನಮ್ಗಾಗ್ಬೇಕು ಅಷ್ಟೇ. ಏನ್ ರಂಗಪ್ಪ ಫುಲ್ ಟೈಟ್ ಆಗ್ಬಿಟ್ಟಿದ್ಯಾ? ಓ ಗೌಡ್ರೆ ನಮಸ್ಕಾರ. ಗೌಡ್ರೆ ನಮಸ್ಕಾರ ಮಾಡ್ರ. ಎಷ್ಟಾಯ್ತು ಗೌಡ್ರೆ, ಸರ್ಕಾರದವ್ರು ಸಾರಾಯಿ ನಿಲ್ಲಿಸ್ಬಿಟ್ಟು ನಮ್ಗಳ ತಲೆಲ್ಲ ಕೆಟ್ಟೋಗ್ಬಿಟ್ಟದೆ. ಅದ್ 2 ಪ್ಯಾಕೆಟ್ ಹಾಕಿದ್ರೆ ಸಾಕಾಗಿತ್ತು, ಮೈಯೆಲ್ಲ ಚುಮ್ಮಲ್ಲದು. ತಗೋ ರಂಗಪ್ಪ, ಮಜಾ ಮಾಡು, ಎಂಜಾಯ್ ಮಾಡೋಗು. ನೀವಿರೋ ಅಲ್ಲೇ ಕಾಲ್ ಕಾಲಕ್ ಬೆಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಹಂಗೋಗಿ ಬಂದ್ಬಿಡ್ತೀರಿ, ಇಲ್ಲೇ ಕೂತ್ಕೊಳ್ಳಿ ನೀವು. ಬಂದೆ ಬಂದ್ರಿ ಬೇಡ ಇಲ್ಲಿ. ಬೇಡ ಬೇಡ, ಹತ್ರ ಬರ್ಬೇಡ. ನೋಡ್ಕೊಂಡ್ ಮೆಟ್ಲಿಲ್ಲಕ್ಕಾಗಲ್ವೇ ನನ್ನ ಹೆಸ್ರ? ನೋಡ್ಲಿಲ್ಲ, ಸ್ಲಿಪ್ ಆಗೋಯ್ತು. ಊರಿಗೆ ಫೋನ್ ಮಾಡಕ್ ಹೊರಟಿದ್ದೆ. ಅಷ್ಟೇ ತಾನೇ, ತಗೋ ಮೊಬೈಲಲ್ಲೇ ಫೋನ್ ಮಾಡು. ಈ ಲೈನ್ ಔಟ್ ಆಫ್ ಆರ್ಡರ್ ಅಂತ ಬರ್ತಾ ಇದೆ. ಈ ಫೋನ್ ಕತೆನೇ ಇಷ್ಟು, ಸರಿಯಾದ ಟೈಮ್ಗೆ ಸಿಗಲ್ಲ. ಸರಿ, ಕ್ಲಾಸ್ಗೆ ಹೋಗೋಣ, ಬನ್ನಿ ಹೋಗೋಣ. ಎಲ್ಲಿರುವೆ ಮನವ ಕಾಡುವ ರೂಪತಿಯೇ. ಶಿಲ್ಪ, ಈ ಕಾಲೇಜ್ ಇತಿಹಾಸ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ವಲ್ಲ. ಈ ಕಾಲೇಜಲ್ಲಿ ಎಂತೆಂತ ಮಹಾತ್ಮರು ಇದ್ರು ಅಂತ ಗೊತ್ತಾ? ಇಲ್ವಲ್ಲ. ಹೋ ಚಿನ್ನು, ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಚಿತ್ರ ಬ್ರಹ್ಮ ಅಂತ ಹೆಸರು ಮಾಡದಂತ ಪುಟ್ಟಣ್ಣ ಕಣ್ಗಲ್ ಅವರು ಓದಿದಿಲ್ಲಿ ಅಂತ ಗೊತ್ತಾ? ಎಲ್ಲಿ? ಇದೇ ಕಾಲೇಜ್ನಲ್ಲಿ. ಯಾ 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 ಯಾ. ಮೊನ್ನೆ ತಾನೇ 4 ಕೈ 4 ಕಾಲು ಒಂದು ಮಗು ಹುಟ್ಟಿದೆ. ಎಲ್ಲಿ ಅಂತ ಗೊತ್ತಾ? ಅದನ್ನ ಆಪರೇಷನ್ ಮಾಡಿದ ವ್ಯಕ್ತಿ ಯಾರು ಅಂತ ಗೊತ್ತಾ? ಯಾರು? ಶರಣ್ ಪಾಟೀಲ್ ಅಂತ. ಅವ್ರು ಓದಿದಿಲ್ಲಿ ಅಂತ ಗೊತ್ತಾ? ಎಲ್ಲಿ? ಇದೇ ಕಾಲೇಜ್ನಲ್ಲಿ. ನಿಜವಾಗ್ಲೂ? ಇಂತ ಇತಿಹಾಸ ಇರೋಂತ ಕಾಲೇಜಲ್ಲಿ ನಾವಿಬ್ರು ಲೆಕ್ಚರರ್ಸ್ ಆಗಿದೀವಿ ಅಂದ್ರೆ ಎಂತ ಪುಣ್ಯ. ಶಿಲ್ಪ, ಬಹಳ ದಿನಗಳಿಂದ ನಿಮ್ಗೊಂದ್ ಮಾತು ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಏನದು? ಶಿಲ್ಪ, ಹೇಳಿ. ಶಿಲ್ಪ, ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು. ನಾನು ಅಷ್ಟೇ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನೀವು ನನ್ನ ಪ್ರೀತಿಸಿದಿರೋ ಇಲ್ವೋ ಅಂತ. ಕನ್ಫ್ಯೂಷನ್ ಯಾಕೆ? ನಾವು ಕನ್ಫರ್ಮ್ಡ್. ಡಿಯರ್, ಈ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನು ಯಾವ ರೀತಿ ವರ್ಣಿಸ್ಲಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಐ ಆಮ್ ಇನ್ ಫುಲ್ ಟೆನ್ಷನ್ ಯಾರ್. ನಾನು ಅಷ್ಟೇ. ಇವತ್ತು ನನಗೆ ಸಂತೋಷದ ಮೇಲೆ ಸಂತೋಷ ಆಗ್ತದೆ ಶಿಲ್ಪ. ಸಂತೋಷನಾ? ಯಾಕೆ ಹೇಳಿ? ನಾಳೆ ನನ್ನ ಹೆಂಡತಿಗೆ ಡೈವೋರ್ಸ್ ಕೊಡ್ತಾ ಇದ್ದೀನಿ. ಅದಲ್ಲದೆ ನಿನ್ನ ಪ್ರೀತಿನೂ ನನಗೆ ಸಿಗ್ತಾ ಇದೆ ಶಿಲ್ಪ. ಹಾಗಾದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ? ಎಸ್, ಇದು ನನ್ನ 5ನೇ ಮದುವೆ ಶಿಲ್ಪ. ಶಿಲ್ಪ, ಶಿಲ್ಪ. ಎಕ್ಸಾಮ್ ಎಲ್ಲ ಮುಗೀತು. ನೆಕ್ಸ್ಟ್ ಹಾಯಾಗಿ ಎಲ್ಲಾದರೂ ಟ್ರಿಪ್ ಪ್ಲಾನ್ ಮಾಡೋಣ. ಒಂದು ಕೆಲಸ ಮಾಡೋಣ, ಕಾಪು ಬೀಚ್ ಹೋಗೋಣ. ಹೋಗೋಣ, ಫುಲ್ ಪ್ಲಾನ್ ಮಾಡಿ ಮಗ. ಹಂಗೆ ನಾನು ಕೇರಳ ಹೋಗ್ತೀನಿ. ಹಾಯ್ ಹಾಯ್. ಮತ್ತೇನಪ್ಪ, ಹೇಗಾಯ್ತು ಎಕ್ಸಾಮು? ಇಟ್ಸ್ ಓಕೆ. ಓಕೆ ಬೆಸ್ಟ್ ಆಫ್ ಲಕ್. ಹಾಯ್, ಹೆಂಗಾಯ್ತಪ್ಪ ಎಕ್ಸಾಮು? ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದಿದೀವಿ, ಪಾಸ್ ಆದ್ರೆ ಸಾಕು. ಪಾಸ್ ಆಗದೆ ಏನ್ ಮಗ, ಖಂಡಿತ ಹಾಗೆ ಆಗ್ತೀವಿ. ಈ ಸ್ಟೂಡೆಂಟ್ ಲೈಫೇ ಸಾಕಮ್ಮ, ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಬೇಕು. ಯಾಕೋ ಕೆಲ್ಸ ಅಂತ ಸಾಯ್ತೀಯ? ಸ್ಟೂಡೆಂಟ್ ಲೈಫ್ ನ ಇನ್ನೂ 2-3 ವರ್ಷ ಎಂಜಾಯ್ ಮಾಡ್ಬೋದಲ್ವಾ? ಲವ್, ನಿಂಗೇನೋ ಗೊತ್ತು ಅವ್ರ ಮನೆ ಕಷ್ಟ, ಅವ್ನ್ ದುಡಿಲೇಬೇಕು ಬಿಡು. 3 ವರ್ಷದ ಹಿಂದೆ ನಾವ್ ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ 15 ವರ್ಷದ ಫ್ರೆಂಡ್ಸ್ ತರ ಇದೀವಿ. ನಮ್ ಜೀವನದಲ್ಲಿ ಈ 3 ವರ್ಷ ಹೇಗ್ ಕಳಿತು ಅಂತಾನೆ ಗೊತ್ತಾಗಿಲ್ಲ. ಒಟ್ಟಿಗೆ ಓದಿದ್ವಿ, ಆಡಿದ್ವಿ, ಮಜಾ ಮಾಡಿದ್ವಿ, ಪ್ರೀತಿಯಿಂದ ಇದ್ವಿ.
ಇಡೀ ಪ್ರಪಂಚನೇ ನಮ್ದು ಅಂತ ತಿಳ್ಕೊಂಡು ಈ ಕಾಲೇಜ್ ಜೀವನ ಮುಗಿಸಿದೀವಿ. ಯಾರಿಗೆ ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಈ ಕಾಲೇಜ್ ಜೀವನ ತುಂಬಾನೇ ಖುಷಿ ಕೊಟ್ಟಿದೆ. ಈ ಎಕ್ಸಾಮ್ ಏನೋ ಆಯ್ತು, ಆದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಕಣ್ರೋ, ನಾನು ಓದ್ಕೋಬೇಕು. ನೀನು ಊರಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡ ಕಣೋ. ಇಲ್ಲ ಲವ್, ನಾವೆಲ್ಲ ಒಂದ್ಸಲ ನಿಮ್ ಊರಿಗೆ ಬರ್ತೀವಿ. ಖಂಡಿತ ಬರ್ರೋ. ಐಶ್ವರ್ಯ, ಐಶ್ವರ್ಯ, ಥ್ಯಾಂಕ್ಸ್ ಐಶ್ವರ್ಯ. ನನ್ನನ್ನು ಒಳ್ಳೆ ವಿದ್ಯಾರ್ಥಿ ಮಾಡಿ ಸಿಟಿ ಕಲ್ಚರ್ ಏನು ಅಂತ ತಿಳಿಸ್ಕೊಟ್ರಿ. ಅರ್ಧಕ್ಕೆ ಎಜುಕೇಶನ್ ನಿಲ್ಲಿಸಿ ಊರಿಗೆ ವಾಪಸ್ ಹೋಗ್ಬೇಕು ಅಂತಿದ್ದೆ. ನನಗೆ ಧೈರ್ಯ ತುಂಬಿ ಮತ್ತೆ ಓದೋ ಹಾಗೆ ಮಾಡಿದ್ರಿ. ನನಗೆ ಹುಷಾರಿಲ್ಲದೆ ಇದ್ದಾಗ ನಿಮ್ಮನೆಯವ್ರ ಥರ ನೋಡ್ಕೊಂಡ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನಿಸ್ತು, ಅದಕ್ಕೆ ಬಂದೆ. ಏನ್ ಹೇಳ್ಬೇಕು ಅಂತಿದ್ದೀರಾ? ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನೀವು ಮಾಡಿದ ಸಹಾಯಕ್ಕೆ ನಾನು ನಿಮ್ಮ ಮನೇಲೇ ಹುಟ್ಟಿ ನಿಮ್ಮ ಋಣ ತೀರಿಸ್ಬೇಕು ಅಂತಿದ್ದೀನಿ. ಐಶ್ವರ್ಯ, ನಾನಿವತ್ತು ಊರಿಗೆ ಹೋಗ್ಬೇಕು. ನಮ್ಮ ಮನೇಲೆಲ್ಲ ಕಾಯ್ತಾ ಇರ್ತಾರೆ. ನಾನು ಬರ್ಲಾ? ನೇಸ್ರಾ, ಆ? ನಿಮ್ಗೆ ನನ್ನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ವಾ? ಯಾಕೀ ಪ್ರಶ್ನೆ? ವರ್ಷ ಪೂರ್ತಿ ಓದ್ದವ್ರಿಗೆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಕುತೂಹಲ ಇದ್ದೇ ಇರತ್ತಲ್ವಾ, ಅದಕ್ಕೆ. ಅರ್ಥ ಆಗಿಲ್ಲ. ಐ ಲವ್ ಯು. ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ದಿನ ನೀವು ಇವತ್ತು ಹೇಳ್ಬೋದು, ನಾಳೆ ಹೇಳ್ಬೋದು ಅಂತ ಕಾಯ್ತಾ ಇದ್ದೆ. ನೀವು ಹೇಳಲೇ ಇಲ್ಲ, ಅದಕ್ಕೆ ನಾನೇ ಇವತ್ತು ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದೀರಾ ಐಶ್ವರ್ಯ? ನಾನ್ ನಿಮ್ಮನ್ನ ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ. ನಿಮ್ ಮನಸ್ಸಿನಲ್ಲೂ ನನ್ನ ಬಗ್ಗೆ ಆತರ ಭಾವನೆ ಇದೆ ಅಂತ ನಾನು ಭಾವಿಸಿಲ್ಲ. ಪ್ರಪಂಚದಲ್ಲಿ ಎಲ್ ಮಳೆ ಆಗತ್ತೆ, ಎಷ್ಟು ಮಳೆ ಆಗತ್ತೆ ಅಂತ ಪತ್ತೆ ಮಾಡೋದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಮಷೀನ್ ಕಂಡುಹಿಡಿದಿದ್ದಾರೆ. ಆದ್ರೆ ಹುಡುಗಿಯವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಪತ್ತೆ ಮಾಡೋದಕ್ಕೆ ಯಾವ ನನ್ನ ಮಗನೂ ಮೆಷಿನ್ ಕಂಡುಹಿಡಿದಿಲ್ಲ. ನಾನ್ ನಿಮ್ಮನ್ನ ಪೂಜೆ ಮಾಡೋ ಭಕ್ತ, ನಿಮ್ಮನ್ನ ಆರಾಧಿಸ್ತೀನಿ. ಪ್ರತಿನಿತ್ಯ ನನ್ನ ಹೃದಯದಲ್ಲಿ ನಿಮ್ಮನ್ನ ಪೂಜೆ ಮಾಡ್ತೀನಿ. ನಿಮ್ಮನ್ನ ಆರಾಧಿಸ್ಬೇಕು ಅನ್ಕೊಂಡೆ ಹೊರತು ನಿಮ್ಮನ್ನ ಅಪ್ಕೊಂಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲೋ ಮಳೆ ಆಗ್ತಿದೆ ಅಂತ ಬೀಸೋ ತಂಗಾಳಿನೇ ಹೇಳುತ್ತೆ. ಅಂಥದ್ರಲ್ಲಿ ನಾನು ಹಗಲು ರಾತ್ರಿ ನಿಮ್ಮ ಹಿಂದೆನೆ ಸುತ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನನ್ನ ಹೃದಯದಲ್ಲಿ ನಿಮಗೆ ಐಶ್ವರ್ಯ, ನಂಗೆ ಇಷ್ಟೊಂದು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನಿನ್ನು ಬರ್ತೀನಿ. ಬೇಜಾರ ಕುತ್ಕೊಂಡಿದ್ದೀರಾ? ನೋಡಮ್ಮ ಕಾವ್ಯ, ಊಟನೂ ಮಾಡದೆ ಮಲ್ಕೊಂಡಿದ್ದಾಳೆ. ಕೇಳಿದ್ರೆ ನನ್ನ ಹತ್ರ ಏನು ಹೇಳ್ಕೊತಾ ಇಲ್ಲಮ್ಮ. ಅವಳನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಬೊಂಬೆ. ಬೆಂಕಿ ಅವಳಿಗೆ ಸೋಗ್ತಿದ್ಯೇನೋ ಅಂತ ನನಗನ್ನಿಸ್ತಿದೆ ಅಮ್ಮ. ಅವಳಿಗೇನಾಯ್ತಜ್ಜಿ? ಏನಾಯ್ತು ಅಂತ ನಾನೇ ಹೇಳ್ತೀನಿ. ನಾನು ನೇಸ್ರಾನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಆದ್ರೆ ಅವನು ನನ್ನ ದೇವತೆ ತರ ತಿಳ್ಕೊಂಡಿದ್ದಾನೆ. ನಿನ್ನ ನಾನು
ಪ್ರೀತಿಸೋ ಭಾವನೆಯಲ್ಲಿ ನೋಡ್ತಾ ಇಲ್ಲ ಅಂತಾನೆ. ಅವನಿಲ್ದೆ ನನ್ ಬದುಕಲ್ಲ. ಅವನ್ ನನ್ಗೆ ಬೇಕೇ ಬೇಕು. ಅಷ್ಟೇ ತಾನೇಮ್ಮ. ನಿನ್ನಿಷ್ಟನೇ ನನ್ನಿಷ್ಟನಮ್ಮ. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಅಡ್ಡಿ ಬಂದಿದ್ದೀನೇನೆ. ಅವನೂರು ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ ಎಲ್ರು ಅಲ್ಲಿಗೆ ಹೋಗೋಣ. ನಡೀರಿ ಹೋಗೋಣ. ಓ ನೇಸ್ರಾ, ಪ್ಯಾಟಿಗೆ ಹೋಗಿ ಓದ್ಕತ್ತಿದ್ಯಾ ಏನೋ? ನಾನ್ ಓದಿದ್ದನ್ನ ನಿಮಗ್ ಕಲ್ಸದ್ ಬಾಕಿ ಐತೆ ಕಣನು. ಹಂಗೆ ನಮ್ ಗೌರ ಹೆಂಗವಳೆ? ಹೋಗ್ ನೋಡು, ಗೊತ್ತಾಯ್ತದೆ. ಓ ಸಿಟ್ ಮಾಡ್ಕೊಂಡಿರ್ಬೇಕು ಏನೋ. ಓ ವಿಜಯಣ್ಣ. ಓ ನೇಸ್ರಾ, ನಮ್ ಗೌರ ಎಲ್ಲವಳೆ? ಅವಳ ನಿಂಗ್ ಸಿಗಾಕಿಲ್ಲ ಬಿಡು. ಗೌರ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಂತೂ ನಿಜ ಆಗೋಯ್ತು. ಇಲ್ಲ ಅಂದಿದ್ರೆ ಬಾರೋ ನೇಸರ ಅಂತ ಊರ್ ಬಾಗ್ಲಲ್ಲಿ ನಿಂತ್ಕೊಂಡು ಬಾಸರಿ ನುಡ್ಸಿರೋಳು. ಹೆಂಗಪ್ಪ ಸಮಾಧಾನ ಮಾಡೋದು? ಹಾಯ್ ಪುಟ್ಟಿ, ಚೆನ್ನಾಗಿದ್ಯಾ? ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ನಿಂಗೇನೋ ತಂದಿದೀನಿ ನೋಡು. ನನ್ ಗೌರನ್ ಎಲ್ಲಾರು ನೋಡಿದ್ಯಾ? ಏ ಹೋಗು, ಅವಳು ಸಿಟ್ ಮಾಡ್ಕೊಂಡ್ ಕುಂತವಳೆ, ಇನ್ನೂ ಎದ್ದಿಲ್ಲ. ಓ, ನಾನ್ ಬಂದಿದ್ದೀನಲ್ಲ, ಈಗ ನಾನ್ ಸಮಾಧಾನ ಮಾಡ್ತೀನಿ. ಅವಳು ಎಲ್ಲಿ ಕುಂತವಳೆನ್ ತೋರಿಸ್ತೀಯಾ? ಬಾ ತೋರಿಸ್ತೀನಿ, ನೀನೇ ಕೇಳು. ಹಾ, ನೇಸ್ರ. ನೇಸ್ರ, ನಿನ್ಗೋಸ್ಕರ ಈ ಮನ್ಸು, ದೇಹ, ಈ ಗೌರ, ನೀನಿಲ್ದೆ ನನ್ ಬದುಕಿರಕ್ಕಾಗಲ್ಲ. ನೀನ್ ನಿಲ್ಬಿಟ್ಟು ಕೂತ್ರೆ ಗೌರ ಎದ್ಬತ್ತಲೆ ಅಂದ್ಲ. ಅವಳು ಸಾವಿನ ನೋವು ನಮ್ಗಿನ್ನು ಕಾಡ್ತಾ ಇದ್ ಕಳ್ಳ. ಎದ್ ಬರ್ಲ ನೇಸ್ರ? ಮುಳುಗೋ ಸೂರ್ಯಂಗೆ ಯಾಕೋ ಕಾಯ್ತೀರ? ಕತ್ಲಾಗದ್ರೊಳಗೆ ಮನೆ ಸೇರ್ಕೊಂಡ್ಬಿಟ್ರು. ಮಗ, ಹಂಗನ್ಬೇಡಪ್ಪ, ಹಂಗನ್ಬೇಡ ಕಣೋ. ಎಲ್ರಿಗೂ ಬೆಳಕು ಕೊಡ್ಬೇಕಾದೋನಪ್ಪ ನೀನು. ಕೆಲವು ಪುಣ್ಯಾತ್ಮರು ಬೇಗ ಸತ್ತಿ ಸ್ವರ್ಗ ಸೇರ್ಕೊಳ್ಬೇಕು ಅಂತ ಹೇಳಿ
ಪಾಪಿಗಳು ಹೊಟ್ಟೆ ಲುಟ್ತಾರೆ ಕಣೋ ಮಗ. ನಮ್ ಗೌರವನ್ ಕತೆ ಅದೇ ಆಗೋಯ್ತು ಕಣೋ. ಲೇ ಮಗ, ಅವಳ ಆಸೆ ನೆರವೇರ್ಸಪ್ಪ. ಇಡೀ ಊರಿಗೆ ಬೆಳ್ಕೊಡಕ್ಕಂದ ಬೆಳ್ಕೊಡೋ. ಅಪ್ಪ, ನನ್ ಬದುಕಿಗೆ ಗ್ರಹಣ ಹಿಡ್ದ್ಬಿಟ್ಟಿದೆ ಅಪ್ಪ. ನನ್ ಕೈಲಿಂದ ಆಗಲ್ಲ ಮಗ. ಗೌರ, ನನ್ ಪಾಪಿಗಳಮ್ಮ, ಪಾಪಿ ನಾನು. ನನ್ನ ತಪ್ಪಲಿಗೆ ಹುಟ್ಟಬಾರ್ದಾಗಿತ್ತು ಕಣವ, ನನ್ನ ತಮಟೊಳಿಗೆ ಹುಟ್ಟಬಾರ್ದಾಗಿತ್ತು. ಅಯ್ಯೋ ಗೌರ, ನನ್ ಬಿಟ್ಟು ಹೊಂಟದಲ್ಲವ. ನನ್ಗೆ ಕ್ಷಮಿಸ್ಬಿಡವ್ವ, ನನ್ಗೆ ಕ್ಷಮಿಸ್ಬಿಡು. ತಪ್ಪು ಮಾಡ್ಬಿಟ್ಟೆ ಕಣವ. ಆಯ್ತಾಯ್ತು ಆಯ್ತು ಆಯ್ತು ಕಣವ, ಹೊಂಟೋದಲ್ಲವ. ದೇವ್ರೇ, ಅಯ್ಯೋ ಸಮಾಧಾನ ಮಾಡ್ಕೋ ಮೇಷ್ಟ್ರೆ. ಹೀಗಾದ್ರೆ ಹೇಗೆ? ನೇಸರ, ನಿನ್ನ ಎದೆ ಒಳಗೆ ತಡ್ಕೊಳಕ್ಕಾಗದೆ ಇರೋಷ್ಟು ನೋವು ಸಂಕಟ ಇದೆ ಅಂತ ನಮಗ್ ಗೊತ್ತು ಕಣೋ. ಆದ್ರೆ ನೀನು ಮನುಷ್ಯನಾಗಿ ಎದ್ದು ನಿಂತ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿರೋ ಎಷ್ಟೋ ಜನಗಳ ಉಸಿರೇ ನಿಂತು ಹೋಗುತ್ತೆ ಕಣೋ. ಗೌರನ್ನ ನೆನಪಾಗಿಟ್ಕೋ. ನಿನ್ನ ನಂಬಿ ಬಂದವ್ರನ್ನ ಉಸಿರಾಗಿಟ್ಕೋ. ನಿನ್ನಿಂದ ಎಲ್ರಿಗೂ ಜೀವ ಬರುತ್ತೆ ಕಣೋ, ಎಲ್ರಿಗೂ ಜೀವ ಬರುತ್ತೆ. ನೇಸ್ರ, ನಾನ್ ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ಮೇಷ್ಟ್ರೆ, ನೀವಾದ್ರೂ ಸ್ವಲ್ಪ ಹೇಳಿ. ಏನ್ ಹೇಳೋದು? ನಾನ್ ನನ್ ಗೌರನ್ ಜೊತೆ ಹೋಗ್ತಾ ಇದ್ದೀನಿ. ಯಾರು ನನ್ ತಡಿಬೇಡಿ. ನೀವಾದ್ರೂ ಹೊಸಿ. ನೇಸರ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೋಪ್ಪ. ನೇಸ್ರ, ತಗೋ. ಆಕಾಶ ನೋಡು. ಆಕಾಶದಲ್ಲಿ ನೇಸರ ಸದಾ ಕಾಲ ಹೊಳಿತಾನೆ ಇರ್ತಾನೆ. ಅವನ್ ಮಂಕಾಗಿದ್ದೇ ಇಲ್ಲ. ನೀನ್ ನಮ್ಮೂರಿನ ನೇಸರ. ನೀನ್ ಸದಾ ಕಾಲ ನಗ್ನಗ್ತಾ ಇರ್ಬೇಕು. ಕಪ್ಪು ಮೋಡಗಳು ಮುಸುಕಿದ್ವು ಅಂತ ಹೇಳಿ ಆಕಾಶದಲ್ಲಿ ನೇಸರ ಹೊಳಿದೇ ಇರೋಲ್ಲ. ಜೀವನ ಅನ್ನೋದು ಹೀಗೇನೆ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯ ಮುಗಿಸಿದ ಮೇಲೆ ಹೋಗ್ಲೇಬೇಕು. ಒಂದಲ್ಲ ಒಂದಿನ ಹೋಗ್ಲೇಬೇಕು. ಹೋದವರು ತಾರಿ ಆಗ್ತಾರೆ. ತಾರಿ ಆದವರು ಮತ್ತೆ ಭೂಮಿ ಬರೋದಿಲ್ಲ ನೇಸರ. ಗೌರ ನಿನ್ನನ್ನು ಪ್ರೀತಿಸಿದ್ಲು. ಅವಳು ನಿನ್ನ ಕನಸಾಗಿದ್ಲು. ಆದ್ರೆ ನಾನು ಹೇಳ್ತೀನಿ ಕೇಳು, ಐಶ್ವರ್ಯ ಈಗ ನಿನ್ನ ಮನಸ್ಸಿಗೆ ಬಂದಿದ್ದಾಳೆ ನೋಡು. ಎಲ್ಲವನ್ನೂ ಕಾಲ ಸಹಿಸುತ್ತೆ. ಒಂದಲ್ಲ ಒಂದ್ ಸಾರಿ ನೀನು ಇದೆಲ್ಲವನ್ನೂ ಮರೆತು ಹೊಸಬನಾಗ್ಬೇಕು. ಗೌರ ತಾರಿ ಆದ್ಮೇಲೆ ಆ ಮಿಂಚು ಮಿನುಗಿನಲ್ಲಿ ನೀನು ಐಶ್ವರ್ಯಳ ಜೊತೆ ಬಾಳಿ ಬದುಕ್ಬೇಕು. ಅದು ನಮ್ಮೆಲ್ಲರ ಆಸೆ. ನೀನ್ ನಗನಗ್ತಾ ಇರ್ಬೇಕು ನೇಸರ. ಇಲ್ಲಿ ನೋಡು, ತಾಳ್ಕೋ. ಕಾಲ ಎಲ್ಲಾನು ಮಾಯಿಸು. ಸಹಿಸ್ಕೋಬೇಕಪ್ಪ. ಮೇಷ್ಟ್ರೆ, ಗೌರ ನನ್ನಿಂದ ದೂರ ಆದ್ಮೇಲೆ ನಂಗೆ ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾಳೆ ಮೇಷ್ಟ್ರೆ. ಬೇಡ ನೇಸರ, ಬೇಡ. ಕ್ರೂರವಾದ ನಿರ್ಧಾರ ತಗೋಬೇಡ. ಬೇಡ 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 ನೇಸರ.
ಏನ್ ಮಾಡ್ತಿದೀಯೋ? ಯಾಕೆ ಹೀಗಾಡ್ತಿದೀಯೋ? ನೇಸ್ರ! ನೇಸ್ರ! ಯಾಕೆ ಹೀಗಾಡ್ತಿದೀಯೋ ಕಂದ? ಏನಾಯ್ತಪ್ಪ ನಿನ್ಗೆ? ಅಯ್ಯೋ ಶಿವನೇ, ಯಾಕಪ್ಪ ಹೀಗ್ ಮಾಡ್ದೆ? ನೇಸ್ರ! ಏನಾಯ್ತಪ್ಪ? ಇಷ್ಟಕ್ಕಾಗಿ ನಾನು ಇಷ್ಟೆಲ್ಲ ಮಾಡಿದ? ಯಾಕಪ್ಪ ಹೀಗಾದೆ? ಅಯ್ಯೋ ಶಿವನೇ, ಯಾಕಪ್ಪ ಹೀಗಾದೆ? ಅಯ್ಯೋ ದೇವ್ರೇ! ನೇತ್ರ, ಯಾಕೆ ಹೀಗ್ ಮಾಡ್ತಿದೀಯ? ತಾಳ್ಮೆ ಕಳ್ಕೋಬೇಡ ನೇತ್ರ, ತಾಳ್ಮೆ ಕಳ್ಕೋಬೇಡ. ಏನಾಗ್ತಾ ಇದೆಯೋ ನಿಂಗೆ? ಅಯ್ಯೋ ಶಿವನೇ! ಬೇಡ ಕಣೋ.